श्रीगुरुभ्यो नमः। हरिः ओम्। गणानां गणपतिगुं हवामहे कविं कवीनामुपमश्रवस्तमम् ज्येष्ठराजं ब्रह्मणस्पत नः शृण्वन्नोतिभिः सीदसादनम्। ॐ शान्ति शान्ति शान्तिः। ॐ सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। सहस्रशीर्षं देवं विश्वाक्षं विश्वशम्भुवं विश्वं नारायणं देवमक्षरं परमं पदं विश्वतः परमान्नित्यं विश्वं नारायणं हरिं विश्वमेवेदं उपजीवते पतिं विश्वस्यात्मेश्वरगं शाश्वतगं शिवमच्युतं नारायणं महाज्ञेयं विश्वात्मानं परायणं नारायणपरो ज्योतिरात्मा नारायण परः नारायण परं ब्रह्म तत्त्वं नारायण परः नारायण परो ध्याता ध्यानं नारायण परः यच्च किञ्चित् जगत्सर्वं दृश्यते श्रूयतेऽपि वा अन्तर्बहिश्च तत्सर्वं व्याप्य नारायण स्थितः अनन्तमव्ययं कविगुं समुद्रेऽन्तं विश्वशम्भुवं पद्मकोशप्रतीकाशगं हृदयं चाप्यधोमुखम् अधोनिष्ट्यावितस्यान्ते नाभ्यामुपरि तिष्ठति ज्वालमालाकुलं भाति विश्वस्यायतनं महत् सन्ततगं शिलाभिस्तुलम्बत्याकोश सन्निभम् तस्यां ते सूक्ष्मं तस्मिन् प्रतिष्ठितं महानग्निर्विश्वार्चिर्विश्वतोमुखः सोऽग्रभुग्विभजं तिष्ठन्नाहारमजरः कविः तिर्यगूर्ध्वमदश्यायि रश्मयस्तस्य सन्तता संतापयति स्वं देहमापादतलमस्तकः तस्य मध्ये वह्निशिखा अणीयोर्ध्वा व्यवस्थितः नीलतो यदमध्यस्तात् विद्युल्लेखे बभास्वर नीवारशोकवत्तन्वी
पीताभास्वत्यनुपमा तस्या शिखाया मध्ये परमात्मा व्यवस्थितः स ब्रह्म स शिवः स हरिस्वेन्द्रः सोऽक्षर परमस्वराट् ऋतगं सत्यं परं ब्रह्म पुरुषं कृष्णपिङ्गलम् ऊर्ध्वरेतं विरूपाक्षं विश्वरूपाय वै नमो नमः। ॐ नारायणाय विद्महे वासुदेवाय धीमहि तन्नो विष्णु प्रचोदयात्। ॐ शान्तिः शान्तिः शान्तिः। ರಾಮನವಮಿ 27 ದಿವಸ ಇದೆ. 1ನೇ ತಾರೀಕು 21 ದಿವಸ ಇದೆ. ಎಲ್ಲ ಅಣಿಯಾಗಬೇಕು. ಮತ್ತೆ ವಚನಗಳು ಅಲ್ಲಿ ಗದ್ದುಗೆಯಲ್ಲಿ ಹಾಡಲಿಕ್ಕೆ ರೆಡಿಯಾಗಬೇಕು. ಇವತ್ತು ಸಂದೀಪ್ ಬಂದಿದ್ದರಿಂದ ಒಂಚೂರು ಬೇಗನೆ ಒಂದೊಂದೇ ಲೈನು ಅದೇ ಥರ ಬಂದರೆ ಸಾಕು. ಏನು ಮತ್ತೆ ಹೊಸದು ಹೇಳ್ಕೊಡು, ಅದೇ ಲೈನು ಸ್ವಲ್ಪ ಫೈನರ್ ಟ್ಯೂನ್ ಮಾಡಿ ಹಾಡಿದ್ರೆ ಆಯಿತು. ಪುಟ 9 ನೆನ್ನೆ 3 2 ನಂಬರು ನೆಚ್ಚರು ಬರಿದೆ ಕರೆವರು ನಂಬರು ನೆಚ್ಚರು ಬರಿದೆ ಕರೆವರು ನಂಬರು ನೆಚ್ಚರು ಬರಿದೆ ಕರೆವರು ನಂಬಲರಿಯದೆ ಲೋಕದ ಮಾನೋಜರು ನಂಬರು ನೆಚ್ಚರು ಬರಿದೆ ಕರೆವರು ನಂಬರು ನೆಚ್ಚರು ಬರಿದೆ ಕರೆವರು ಮಾನೋಜರು ನಂಬರು ನೆಚ್ಚರು ಬರಿದೆ ಕರೆವರು ನಂಬರು ನೆಚ್ಚರು ಬರಿದೆ ಕರೆವರು ನಂಬಲರಿಯದೆ ಲೋಕದ ಮಾನೋಜರು ನಂಬಿ ಕರೆದೋಡೆ ನಾನೇ ಶಿವ ನಂಬಿ ಕರೆದೋಡೆ ನಾನೇ ಶಿವ ನಂಬಿ ಕರೆದೋಡೆ ನಾನೇ ಶಿವ ನಂಬಿ ಕರೆದೋಡೆ ನಾನೇ ಶಿವ ನಂಬರು ನೆಚ್ಚರು ಬರಿದೆ ಕರೆವರು ನಂಬರು ನೆಚ್ಚರು ಬರಿದೆ ಕರೆವರು
ಕರೆವರ ಕೊಂಬೆ ಮೆಚ್ಚ ಕೂಡದೆಂದ ನಂಬದೆ ನೆಚ್ಚದೆ ಬರಿದೆ ಕರೆವರ ನಂಬದೆ ನೆಚ್ಚದೆ ಬರಿದೆ ಕರೆವರ ಕೊಂಬೆ ಮೆಚ್ಚ ಕೂಡದೆಂದ ಕೂಡಲ ಸಂಗಮ ದೇವಾ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಸಂಗಮ ದೇವಾ ನಂಬರು ನೆಚ್ಚರು ಬರಿದೆ ಕರೆ ನಂಬರು ನೆಚ್ಚರು ಬರಿದೆ ಕರೆವರು ಮಾನೋಜರು ನಂಬರು ನೆಚ್ಚರು ಬರಿದೆ ಕರೆವರು ನಂಬರು ನೆಚ್ಚರು ಬರಿದೆ ಕರೆವರು ನಂಬಲರಿಯದೆ ಲೋಕದ ಮನೋಜರು ನಂಬಿ ಕರೆದೊಡೆ ಓ ನಾನೇ ಶಿವ ನಂಬಿ ಕರೆದೊಡೆ ಓ ನಾನೇ ಶಿವ ನಂಬರು ನೆಚ್ಚರು ಬರಿದೆ ಕರೆ ನಂಬರು ನೆಚ್ಚರು ಬರಿದೆ ಕರೆವರು ಬರಿದೆ ಕರೆವರು ಬರಿದೆ ಕರೆವರು ಹಾಗೆ ಬರ್ಬೇಕು ನೀವು ಹಾಡ್ಬೇಕು ನೀವು ಜೋರಾಗಿ ಹಾಡಿದ್ರೆ ಕೆಳಗೆ ಕೂರಿಸ್ತೀನಿ ಹಾಡಬೇಕು ಎಲ್ಲ ಒಬ್ಬರೇ ಇಲ್ಲ ಎಲ್ಲರೂ ಹಾಡಬೇಕು ಜಗವ ಸುತ್ತಿರುವುದು ನಿನ್ನ ಮಾಯೆ ನಿನ್ನ ಸುತ್ತಿರುವುದೆನ್ನ ಮನ ನೋಡ ಕರಿಯು ಕನ್ನಡಿಯೊಳಗಡಗಿದಂತಯ್ಯ ನೀ ನನ್ನೊಳಗೆ ಕೂಡಲ ಸಂಗಯ್ಯ 4 ಲೈನು ಜೀವನದ ಸಾರ ಕೊಟ್ಬಿಟ್ರು 4 ಲೈನು ಬಸವಣ್ಣನವರು ಅಕ್ಕ ಮಹಾದೇವಿ ಹರಳಯ್ಯ ಈ ವೀರಶೈವ ಸಿದ್ಧಾಂತವನ್ನು ಪ್ರಚಾರ ಮಾಡಿದವರೆಲ್ಲ ಅವರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಅದ್ಭುತವಾದ ವಿಚಾರವನ್ನು ತಿಳಿಸುವಂತಹ ಮಹತ್ ಕಾರ್ಯ ಮಾಡಿದ್ರು. ನಿನಗಿದು ಹೇಳುವಂಗಿಲ್ಲ, ನಿನ್ನ ಕಿವಿಗೆ ಕಾಯ್ದ ಸೀಸ ಹಾಕಿಬಿಡ್ತೀನಿ ಅಂತೇನು ಹೇಳಿಲ್ಲ. ಉಳಿದದ್ದು ನಾನೇನು ಹೇಳಲ್ಲ, ಅದು ನಿಮ್ಗೆ ಗೊತ್ತು. ಬೇರೆಯವರೇ ಇಲ್ಲ, ಯಾರು ಬೇಕಾದ್ರೂ ಹೇಳ್ಬೋದು. ಪರಮೇಶ್ವರ ಎಲ್ರಿಗೂ ಸೇರಿದವನು ಅನ್ನೋ ಭಾವನೆ ಇತ್ತು. ಆದ್ದರಿಂದ ನಮ್ಮ ಸಿದ್ಧಗಂಗಾ ಸ್ವಾಮಿಗಳು ಸಹ 100 ವರ್ಷಕ್ಕಿಂತಲೂ ಹೆಚ್ಚು ಬದುಕಿದ್ದು ಕೋಟ್ಯಾಂತರ ಜನರ ಜೀವನದ ಜ್ಯೋತಿಯನ್ನು ಬೆಳಗಿಸ್ತವರು. ಅವರ ಗದ್ದುಗೆ ಹತ್ರ ಹಾಡೋದು ಅಂದರೆ ಎಷ್ಟೋ ಜನ್ಮದ ಪುಣ್ಯದ ಫಲ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಇನ್ನೊಂದಿದೆ, ಯಾರು ಬಂದು ಹಾಡ್ತಿರೋ ನಿಮಗೆ ಪುಣ್ಯ ಅಷ್ಟೇ, ಯಾರು ಬರದೇ ಇದ್ರು ಪುಣ್ಯ ಮಾತ್ರ ನನಗೆ ಬಂದೇ ಬರುತ್ತೆ. ನಾನು ಒಬ್ಬನೇ ಹಾಡ್ಕೊಂಡು ಹೋಗ್ತೇನೆ.
ಹಾಡ್ಬೇಕಂದ್ರೆ ಜೊತೆಲಿ ಬರಬೇಕು, ಹಾಡಬೇಕು, ಕರೆಕ್ಟಾಗಿ ಹಾಡಬೇಕು, ಚೆನ್ನಾಗಿ ಹಾಡಬೇಕು. ಜಗವ ಸುತ್ತಿರುವುದು ನಿನ್ನ ಮಾಯೆ, ನಿನ್ನ ಸುತ್ತಿರುವುದೆನ್ನ ಮನ ನೋಡ, ನಿನ್ನ ಸುತ್ತಿರುವುದೆನ್ನ ಮನ ನೋಡ. ಜಗವ ಸುತ್ತಿರುವುದು ನಿನ್ನ ಮಾಯೆ, ಜಗವ ಸುತ್ತಿರುವುದು ನಿನ್ನ ಮಾಯೆ, ನಿನ್ನ ಸುತ್ತಿರುವುದೆನ್ನ ಮನ ನೋಡ, ನಿನ್ನ ಸುತ್ತಿರುವುದೆನ್ನ ಮನ ನೋಡ. ಜಗವ ಸುತ್ತಿರುವುದು ನಿನ್ನ ಮಾಯೆ, ಜಗವ ಸುತ್ತಿರುವುದು ನಿನ್ನ ಮಾಯೆ, ಜಗವ ಸುತ್ತಿರುವುದು ನಿನ್ನ. ಶಬ್ದ ಬರಬೇಕು, ಅಲ್ಲೇನು ಚೌಕಾಸಿ ಇಲ್ಲ, ಪೂರ್ತಿ ಬರಬೇಕು. ಜಗವ ಸುತ್ತಿರುವುದು ನಿನ್ನ ಮಾಯೆ, ಜಗವ ಸುತ್ತಿರುವುದು ನಿನ್ನ ಮಾಯೆ, ಜಗವ ಸುತ್ತಿರುವುದು ನಿನ್ನ ಮಾಯೆ, ನಿನ್ನ ಸುತ್ತಿರುವುದೆನ್ನ ಮನ ನೋಡ, ನಿನ್ನ ಸುತ್ತಿರುವುದೆನ್ನ ಮನ ನೋಡ. ಜಗವ ಸುತ್ತಿರುವುದು ನಿನ್ನ ಮಾಯೆ, ಜಗವ ಸುತ್ತಿರುವುದು ನಿನ್ನ ಮಾಯೆ. ಕರಿಯು ಕನ್ನಡಿಯೊಳಗಡಗಿದಂತಯ್ಯ, ಕರಿಯು ಕನ್ನಡಿಯೊಳಗಡಗಿದಂತಯ್ಯ, ಕರಿಯು ಕನ್ನಡಿಯೊಳಗಡಗಿದಂತಯ್ಯ, ಕರಿಯು ಕನ್ನಡಿಯೊಳಗಡಗಿದಂತಯ್ಯ, ನೀನೆನ್ನೊಳಗಿಯೇ ಕೂಡಲ ಸಂಗಯ್ಯ, ಕರಿಯು ಕನ್ನಡಿಯೊಳಗಡಗಿದಂತಯ್ಯ, ಕರಿಯು ಕನ್ನಡಿಯೊಳಗಡಗಿದಂತಯ್ಯ, ನೀನೆನ್ನೊಳಗಿಯೇ ಕೂಡಲ ಸಂಗಯ್ಯ. ಜಗವ ಸುತ್ತಿರುವುದು ನಿನ್ನ ಮಾಯೆ, ಜಗವ ಸುತ್ತಿರುವುದು ನಿನ್ನ ಮಾಯೆ, ನಿನ್ನ ಸುತ್ತಿರುವುದೆನ್ನ ಮನ ನೋಡ, ನಿನ್ನ ಸುತ್ತಿರುವುದೆನ್ನ ಮನ ನೋಡ. ಜಗವ ಸುತ್ತಿರುವುದು ನಿನ್ನ ಮಾಯೆ, ಜಗವ ಸುತ್ತಿರುವುದು ನಿನ್ನ ಮಾಯೆ, ಜಗವ ಸುತ್ತಿರುವುದು ನಿನ್ನ ಮಾಯೆ. ಪದಗಳೆಲ್ಲ ಅಷ್ಟು ಒಟ್ಟಿಗೆ ಹೇಳಬೇಕು. ಒಂದು ಲೈನ್ ರೆಸ್ಟ್ ತಗೊಂಡು ಒಂದು ಲೈನ್ ಹೇಳೋದಲ್ಲ, ಪೂರ್ತಿ ಹೇಳಬೇಕು. ಆಗಲೇ ಅದು ಕೇಳಲಿಕ್ಕೆ ಚೆನ್ನಾಗಿರುತ್ತೆ, ಹೇಳಲಿಕ್ಕೂ ಚೆನ್ನಾಗಿರುತ್ತೆ. ಪರಚಿಂತೆ ನೆನ್ನೆ ಹೇಳೋದಲ್ಲ, ಹೇಳಿದೆ. ಚಕೋರಂಗ ಹೇಳಿದವಲ್ಲ, ಹೇಳಿಲ್ವಾ? ಸರಿ, ಹೇಳಿದ್ರಾ? ನಾನೇ ಹೇಳಿದ್ನ? ಅದೇ ದೊಡ್ಡ ತಪ್ಪು ಮಾಡಿದೆ. ನಿಮ್ಮ ಕೈಲಿ ಹೇಳಿಸ್ಬೇಕಾಯ್ತು. ಇರಲಿ.
ಭೈರವಿ ರಾಗ, ಈಗ ಹೇಳಿದ್ದು ಯಮನ್ ರಾಗ. ನೋಡಿ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಮೃಜಕ್ಕೆ ಭಾನುವಿನ ಉದಯದ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಚಂದ್ರಮನ ಬೆಳಗಿನ ಚಂದ್ರಮನ ಬೆಳಗಿನ ಅಲ್ಲೆಲ್ಲ ಚೌಕಸಿ ಮಾಡ್ತಿದ್ದೀರಾ. ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಉದಯದ ಚಿಂತೆ, ಉದಯದ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಚಕೋರಂಗೆ ಚಂದ್ರಮನ ನೀವು ಹಾಡ್ತಿರೋದು. ಬೆಳಗಿನ ಚಿಂತೆ, ಬೆಳಗಿನ ಚಿಂತೆ, ನೀವು ಹಾಡ್ತಿರೋದು. ನಾನು ನಿಮ್ಗೆ ಹೇಳ್ಕೊಡಿದ್ದು ಬೆಳಗಿನ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಚಕೋ ಹೇಳಿ, ಚಂದ್ರಮನ ಬೆಳಗಿನ ಚಿಂತೆ, ಚಿಂತೆ, ನೋಡಿ, ಉದಯದ ಚಿಂತೆ, ಉದಯದ ಚಿಂತೆ, ಭ್ರಮರಂಗೆ ಪರಿಮಳದ ಪಂದುಂಬ ಚಿಂತೆ, ಭ್ರಮರಂಗೆ ಪರಿಮಳದ ಪಂದುಂಬ ಚಿಂತೆ, 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 ಭ್ರಮರಂಗೆ ಪರಿಮಳದ ಬಂದುಂಬ ಚಿಂತೆ, ಭ್ರಮರಂಗೆ ಪರಿಮಳದ ಬಂದುಂಬ ಚಿಂತೆ. ನೀವು ಚೆನ್ನಾಗಿ ಹೇಳಿಲ್ಲ ಅಂತ ನನಗೆ ಚಿಂತೆ, ಅದನ್ನ ಚೆನ್ನಾಗಿ ಹೇಳ್ಬಿಟ್ರೆ ಬಂದ್ಬಿಡುತ್ತೆ. ಬಂದುಂಬ ಚಿಂತೆ, ಬಂದುಂಬ ಚಿಂತೆ, ಒಂದು ಮಾರ್ಕ್ ಮಾಡಿಬಿಡಿ, ಎಲ್ರಿಗೂ ಮೆಸೇಜು ಕೊಟ್ಬಿಡಿ. ಈ ಥರ ಹೇಳ್ಕೊಡೋ ಕ್ಲಾಸ್ಗಳಿಗೆ ಯಾರು ರೆಗ್ಯುಲರ್ ಆಗಿ ಬಂದು ಕೂತು ಹೇಳ್ತಾರೋ
ಅವ್ರನ್ನ ಅಲ್ಲಿ ಮುಂದೆ ಕೂರಿಸ್ಬೇಕಾಗತ್ತೆ. ಯಾಕಂದರೆ ಎಲ್ಲರೂ ಕೂತು ಎಲ್ಲರೂ ಪುಸ್ತಕ ತೆಗೆದು ಹಾಡ್ಲಿಕ್ಕೆ ಆಗೋಲ್ಲ ಇವೆಲ್ಲ. ಸೊ ಭಾಳ ಕಷ್ಟ ಬಿದ್ದು ನಾವು ಹೇಳ್ಕೊಡುವಾಗ, ಅಷ್ಟೇ ಕಷ್ಟ ಬಿದ್ದು ನೀವು ಕಲಿಯುವಾಗ ನೀವು ಫೋರ್ ಫ್ರಂಟ್ ಇದ್ದರೆ ಹಾಡೋರ್ಗೂ ಸುಲಭ, ಹೇಳೋರ್ಗೂ ಸುಲಭ. ಅವತ್ತು ನೋಡ್ರಿ ಎಲ್ಲ ಬಂದು ಅದು ನಾವು ಹೇಳುವಾಗ ತದ್ದೋ ಆಗಬಾರ್ದು. ಯಾಕಂದರೆ ಹೊರಗಡೆ ಹಾಡೋದು ನಾವು, ಇಲ್ಲಾಂದರೆ ಅಡ್ಜಸ್ಟ್ ಮಾಡ್ಕೋಬೋದು, ಪರವಾಗಿಲ್ಲ. ಅಲ್ಲಿ ಹೊರಗಡೆ ಹಾಡುವಾಗ ಎಲ್ಲರೂ ಬಂದು ಕೇಳ್ತಿರ್ತಾರೆ, ಶಿವಶರಣರೆಲ್ಲ ಇರ್ತಾರೆ, ಗುರುಗಳು ಇರ್ತಾರೆ. ನಾವು ಚೆನ್ನಾಗಿ ಹಾಡಬೇಕು, ಪರಮಾತ್ಮನ ಎಲ್ಲರೂ ಮೆಚ್ಚಕ್ಕೆ ಹಾಡೋಕ್ಕಾಗೋದಿಲ್ಲ, ಪರಮಾತ್ಮನ ಮೆಚ್ಚಕ್ಕೆ ಹಾಡಬೇಕು. ಅದಕ್ಕೆ ಕೇರ್ಫುಲ್ ಆಗಿರೋದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದರ್ವೈಸ್ ಐ ವಿಲ್ ಟೆಲ್ ಪ್ಲೀಸ್ ಗೋ ಬ್ಯಾಕ್ ಅಂತ ಹೇಳ್ತೀನಿ. ಸೊ ದೇ ಶುಡ್ ಕಮ್ ಆ್ಯಂಡ್ ಪ್ರಾಕ್ಟೀಸ್. ವಿತೌಟ್ ಪ್ರಾಕ್ಟೀಸ್ ವಿ ಕೆನಾಟ್ ಮೇಕ್ ಪರ್ಫೆಕ್ಷನ್. ಪರ್ಫೆಕ್ಷನ್ ಬರೋದೇ ಇಲ್ಲ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಷನ್. ಅರ್ಥ ಆಯ್ತಲ್ಲ? ಇದೆಲ್ಲ ಹೆಂಗೆಲ್ಲ ಹೇಳ್ಕೊಟ್ಟಿದ್ದೀನಿ. ಚಿಂತೆ ಎಲ್ಲ ಹೇಳ್ಕೊಡ್ತಾ ಇರ್ತೀನಿ. ಚಿಂತೆ ಅಂತ ಅಲ್ಲಿ ಹೇಳಿದ್ರೆ ನನ್ನ ಕತೆ ಏನಂತೆ ನಾನು ನೋಡಿದ್ದೀನಿ. ಎಷ್ಟೋ ಜನ ಹಾಡೋದಲ್ಲ ಹಾಗೆ. ಯಾಕಂದರೆ ಪುಸ್ತಕ ಇಟ್ಕೊಂಡ್ಬಿಟ್ರೆ ಹಾಡೋದು ಅಂದ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಎಷ್ಟು ಕಷ್ಟಪಟ್ಟು ಹೇಳ್ಕೊಡ್ತಾ ಇದ್ದೀನಿ ಒಂದೊಂದು ವಚನನು. ನೋಡಿ, ಭ್ರಮ ದೊಡ್ಡದು ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ. ಪರಿಮಳದ ಬಂಡುಂಬ ಚಿಂತೆ. ಯಮಗೆ ನಮ್ಮ ಕೂಡಲ ಸಂಗಮ ದೇವರ 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 ಚಿಂತೆ. ದೇವರ ಚಿಂತೆ. ದೇವರ ಚಿಂತೆ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ. ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ. ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ. ಅದಷ್ಟೇ, ಕೇರ್ಫುಲ್ ಆಗಿರ್ಬೇಕು. ಉದಯದ ಚಿಂತೆ. ಉದಯದ ಚಿಂತೆ. ಹೇಳಿ, ಉದಯದ ಚಿಂತೆ. ವಚನದಲ್ಲಿ ಆಯ್ತಲ್ಲ, ವಚನದಲ್ಲಿ ಆಯ್ತಲ್ಲ. ಈಗ ಮಡಕೆ. ಪಹಾಡಿ ಎಂತ ಒಳ್ಳೆ ರಾಗ ಎಷ್ಟಿದೆ ನೋಡಿ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದು. ತೊಡುಗೆಯ ಮಾಡುವರೆ ಹೊನ್ನೆ ಮೊದಲು, ಎಲ್ಲ ಆಭರಣಗಳಿಗೆ ಚಿನ್ನನೇ ಮೊದಲು ಅಲ್ವಾ? ನಮ್ಮಂಥವ್ರಿಗೆ ಮಡಕೆ ಮಾಡೋರಿಗೆ ಮಣ್ಣೆ ಮೊದಲು, ಮತ್ತೆ ನಮ್ಮಂಥವ್ರಿಗೆ ಶರಣರ ಸಂಘವೇ ಮೊದಲು. ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವರ ಹೊನ್ನೆ ಮೊದಲು.
ಮಡಕೆಯ ಮಾಡುವರೆ ಹೊನ್ನೆ ಮೊದಲು, ಮಡಕೆಯ ಮಾಡುವರೆ ಹೊನ್ನೆ ಮೊದಲು, ತೊಡಿಗೆಯ ಮಾಡುವರೆ ಹೊನ್ನೆ ಮೊದಲು, ಮಡಕೆಯ ಮಾಡುವರೆ ಪಥ ವರಿವಡೆ ಗುರುಪಥ ಮೊದಲು, ಶಿವಪಥ ವರಿವಡೆ ಗುರುಪಥ ಮೊದಲು, ಗುರುಪಥ ಮೊದಲು, ಶಿವಪಥ ವರಿವಡೆ ಗುರುಪಥ ಮೊದಲು, ಗುರುಪಥ ಮೊದಲು, ಕೂಡಲ ಸಂಗಮ ದೇವರವಡೆ, ಕೂಡಲ ಸಂಗಮ ದೇವರ ನರಿವಡೆ, ಕೂಡಲ ಸಂಗಮ ದೇವರ ನರಿವಡೆ, ಕೂಡಲ ಸಂಗಮ ದೇವರ ನರಿವಡೆ, ಶರಣರ ಸಂಗವೇ ಮೊದಲು, ಶರಣರ ಸಂಗವೇ ಮೊದಲು, ಶರಣರ ಸಂಗವೇ ಮೊದಲು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವರೆ ಹೊನ್ನೆ ಮೊದಲು, ಮಡಕೆಯ ಮಾಡುವರೆ, ಮಡಕೆಯ ಮಾಡುವರೆ, ಮಡಕೆಯ ಮಾಡುವರೆ ಹೊನ್ನೆ ಮೊದಲು. ಎಷ್ಟು ಚೆನ್ನಾಗಿ ಹಾಡ್ತೀರಿ ಇವತ್ತು. ತುಂಬ ನನಗೆ ಇದಾಗತ್ತೆ, ಸ್ಟ್ರೈನ್ ಆಗುತ್ತೆ. ಪರವಾಗಿಲ್ಲ, ನೀವು ಕಲ್ತ್ರೆ ಸಾಕು. ಪರಚಿಂತೆ ಆಯ್ತಾ? ಅದು ನಿಮ್ಮ ಫೇವ್ರೇಟ್ ಅದು. ಸೊ 1 2 3 5 6 ಆಯಿತು. ಎನಗಿಂತ ಗಿರಿಯಲ್ಲ ಆಯಿತು. ನೆನ್ನೆ ಆಯ್ತಾ? ನೀನು ಕ್ಲಾಸ್ ತೊಗೊಂಡಿದ್ದೆ ಮನೇಲಿ? ಏನು ಅನ್ಕೋಬೇಡಿ, ತುಂಬ ಕಷ್ಟವಾಗ್ತದೆ. ನಾವು ಹೇಳ್ಕೊಟ್ಟಿರ್ತೀವಲ್ಲ, ನೀವು ಅದನ್ನು ಪ್ರೊಡ್ಯೂಸ್ ಮಾಡಿದ್ರೆ ಸಂತೋಷ ಆಗ್ತದೆ. ಅಭ್ಯಾಸಕ್ಕೆ ಬರದೆ ಅವತ್ತು ಬಂದು ಅಥವಾ ಏನಾದರೂ ತೊಂದರೆ ಆಗಿದ್ರು ಮತ್ತೆ ಕ್ಲಾಸಿಗೆ ಬರಬೇಕು. ನಾನು ಎಷ್ಟೋ ಸರಿ ನೋಡ್ತಾ ಇರ್ತೀನಿ, ತುಂಬ ಅಬ್ಸೆಂಟೀಸ್ ಇರ್ತಾರೆ.
ಡಸಂಟ್ ಮ್ಯಾಟರ್, ಬೇಕಾದಷ್ಟು ಕೆಲಸ ಇರುತ್ತೆ. ಅದ್ರ ಬಗ್ಗೆ ನಾನು ಇವತ್ತು ಮಾತಾಡಿದಾಗ ಹೇಳ್ತೀನಿ. ಆದರೆ ಇವೆಲ್ಲ ಜೀವನವನ್ನು ಆ ಜ್ಯೋತಿ ಎಡೆಗೆ ಕರೆದೊಯ್ದ ಪವಿತ್ರವಾದ ಹಾಡುಗಳು. ಶರಣರ ಬಸವಣ್ಣನವರ ಅಕ್ಕ ಮಹಾದೇವಿಯ ಮುಪ್ಪಿನ ಷಡಕ್ಷರಿಯ ಈ ಹಾಡುಗಳೆಲ್ಲ ಒಂದೊಂದು ಹಾಡು ಸಾಕ್ರಿ ಜೀವನಕ್ಕೆ ಪೂರ್ತಿ ಇದ್ದಾವೆ. ಪರಚಿಂತೆ ತಗೊಳ್ಳಿ. ನನಗಿಂತ ನಿಮ್ಮ ಪಾದ ಸಾಕ್ಷಿಯನಗೆ ಎನ್ನ ಮನದ ಸಾಕ್ಷಿಯಯ್ಯ, ಎನ್ನ ಮನದ ಸಾಕ್ಷಿಯಯ್ಯ, ನಿಮ್ಮ ಪಾದ ಸಾಕ್ಷಿಯನಗೆ. ನಾನೊಬ್ಬನೇ ಬಿಟ್ರೆ ಎನ್ನ ಮನದ ಸಾಕ್ಷಿಯಯ್ಯ, ಕೂಡಲ ಸಂಗಮ ದೇವ. ಪೇಷನ್ಸ್ ಬೇಕು ಇದಕ್ಕೆ, ಜಂಪ್ ಮಾಡಿಬಿಡ್ಬಾರ್ದು. ಕೀರ್ತನ ಸಂಗ್ರಹ ಕೈಯಲ್ಲಿದೆ 5ನೇ ಪುಟ ಅಂತ, ಅದು ಭಾಳ ಕೇರ್ಫುಲ್ ಆಗಿರಬೇಕು. ಯಾಕೆ ಸ್ವಾಮೀಜಿ ಈ ಸರಿ ಇಷ್ಟು ಸ್ಟ್ರಿಕ್ಟ್ ಆಗಿದ್ದೀರಾ ಅಂದರೆ, ನಾವು ಬರ್ತಾ 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 ಚಿನ್ನಕ್ಕೆ ಪುಟ ಇಟ್ಟಾಗಿರ್ಬೇಕು. ಆಗ ಎಷ್ಟು ಚೆನ್ನಾಗಿ ಹಾಡಿದ್ರು ರೀ ಆ ಆಶ್ರಮದವರು ಅಂತ ಜನ ಹೇಳಿದಾಗ ಜನಾರ್ದನೂ ಹಾಗೆ ಹೇಳ್ತಾನೆ. ಬಟ್ ನೀವೇ ಹೇಳಬೇಕು. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಎನಗಿದೆ ದಿವ್ಯ, ಎನಗಿದೆ ದಿವ್ಯ, ಎನಗಿದೆ ದಿವ್ಯ, ಎನಗಿಂತ ಕಿರಿಯ. ನನ್ನ ಬಹಳ ಫೇವ್ರೇಟ್ ಇರಲಿ. ಹೇಳ್ತೀರಾ? ಮುಂದಿನ ಲೈನ್ ಬನ್ನಿ, ಮುಂದ್ಗಡೆ ಲೈನ್ ಅಥವಾ ಇರಲಿ ಬಿಡಿ, ಗ್ರೂಪ್ ಸಿಗುತ್ತೆ. ಓಕೆ, ನೀವು ಹಾಡ್ತಿಲ್ಲ ಹಾಗಾದ್ರೆ ಈ ಹಾಡು ನಿಮ್ಮ ಕೈಯಲ್ಲಿ ಹಾಡಿಸ್ತೀನಿ. ಚೇರು ಮೆಂತ ಜೋರಾಗಿ ಹಾಡಬೇಕಮ್ಮ. ಹಾಡ್ಲಿಕ್ಕೆ ಏನೂ ತೊಂದರೆ ಆಗಲ್ಲಮ್ಮ. MS ಸುಬ್ಬಲಕ್ಷ್ಮಿ 80ನೇ ವರ್ಷದಲ್ಲೂ ಹಾಡ್ತಾ ಇದ್ರು. ಲತಾ ಮಂಗೇಶ್ಕರು ನಾನೇನು ಹೇಳಬೇಕಾಗಿಲ್ಲ. ಮನಸ್ಸು ಬೇಕಮ್ಮ, ಮನಸ್ಸು ಬೇಕು, ಹಾಡಬೇಕಮ್ಮ. ಎಷ್ಟದಕ್ಕೆ ಎಷ್ಟು ಎನರ್ಜಿ ವೇಸ್ಟ್ ಮಾಡ್ತೀವಿ. ಬನ್ನಿ 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 ಬನ್ನಿ, ಎಷ್ಟು ದಿವಸ ಆಯಿತು ಬಂದಿದ್ದು, ಕೂತ್ಕೊಳ್ಳಿ. ಇವತ್ತು ಅಡುಗೆ ಏನು ಒಂದು ಶುರು ಆಯಿತು. ಆಮೇಲೆ ಅವರು ಇವತ್ತೊಂದು ಅಡುಗೆ ಹೇಳ್ತಾರೆ, ನೆನ್ನೆ ಏನು ಮಾಡಿದ್ರಿ, ಇದು ಹೋಯ್ತು, ಇದು ಅಷ್ಟೊತ್ತಿಗೆ 2 hours ಆಯಿತು. ಇವತ್ತಿನ ಅಡುಗೆ ಆಯಿತು, ನಿನ್ನೆ ಏನು ಮಾಡಿದ್ರಿ ಆಯಿತು. ಅದು ಸರಿ, ಹೋದ ಸರಿ ಏನು ಮಾಡಿದ್ರಿ ಶಿವರಾತ್ರಿಗೆ. ಸೊ ಹಿಂಗೆ 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 ಹೇಳಿ ಮಧ್ಯಾಹ್ನ ಆಗೋಗ್ಬಿಡುತ್ತೆ. ಅವಾಗ ಸುಸ್ತೇ ಆಗಲ್ಲ, ಏನು ಸುಸ್ತಾಗಲ್ಲ. ಇಲ್ಲಿ 2 ಹಾಡು ಹಾಡಿದ್ರೆ ಶ್ರುತಿ ಕಡಿಮೆ ಮಾಡಿ, ಜೋರಾಗಿ ಹಾಡೋಕ್ಕಲ್ಲ, ಮಾಡೋಕ್ಕಿಲ್ಲ, ಇದು ಮಾಡೋಕ್ಕಲ್ಲ ಅಂತ ನಾನು ನೆಂಟರಾಗ್ಬಿಡ್ಬೇಕು. ನಾನು ಬನ್ನಿ 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 ಅಂದರು. ರಾಣಿ ರಾಣಿ ಎಂತ ಎಷ್ಟು ದಿವಸ ಆಗೋಯ್ತು ನೀವು ಬಂದಿದ್ದು. ರಾಣಿ ಕುಶಂಡಿ ಕುಶಂಡಿ ಎಲ್ಲ ಕಡೆನೂ ಅಲರ್ಟ್. ಯಾಕೆ ನೆಂಟರು ಬಂದಿದ್ದಾರೆ. ಶುರು ಏನು ವಿಷ್ಣು ಸಹಸ್ರನಾಮನ ಅಲ್ಲ, ನೆನ್ನೆದೇನಾಯ್ತು ಅಡುಗೆ. ಇಲ್ಲಪ್ಪ ನೀವಲ್ಲ, ಛೇ 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 ಪಾಪ. ನಾನು ಹೇಳೋದು ವಾಯ್ಸು ಇವೆಲ್ಲ ಸ್ಟ್ರಾಂಗಾಗಿ ಇಟ್ಕೋಬೇಕು, ಹಾಡಬೇಕು. ಶ್ರುತಿ ಮೇಲೆ ಹೇಳಬಾರ್ದು, ಶ್ರುತಿ ಕಡಿಮೆನೇ ತೊಗೊಂಡಾಗ ನನಗಿಂತ ಆಯ್ತಲ್ಲ. ಅಲ್ಲ ನಾನು ಹಾಡಿದೆ, ನಿಮ್ಮ ಹಾಡಬೇಕಲ್ಲ. ಈಗ ಪೀಲು ರಾಗ
ನಾನು ಎಷ್ಟು ಕಷ್ಟಪಡ್ತೀನಿ ನೋಡಿ, ಎಷ್ಟು ರಾಗ ಚೇಂಜ್ ಮಾಡಬೇಕು, ಎಷ್ಟು ಹಾರ್ಮೋನಿಯಮಲ್ಲಿ ಚೇಂಜ್ ಮಾಡಿ ಹಾಡಬೇಕು, ಎಷ್ಟು ನೋಡ್ಲಿಕ್ಕೆ ನೀವು ಹಿಂಗೆ ಕೇಳ್ತಾ ಇರ್ತೀರಿ. ಹೀಗೆ ಒಂದೊಂದು ರಾಗ ನಾನು ಬದಲಾಯಿಸ್ಬೇಕಲ್ಲ. ನಾನೆಷ್ಟು ಅಭ್ಯಾಸ ಮಾಡಿರಬೇಡ. ಒಂದೊಂದು ಹಾಡು 4 ರಾಗದಲ್ಲಿ ಹಾಡ್ತೀವಿ. ಯಾರ ಮಹಿಮಾ ಜ್ಯೋತಿ ಜಗವನ್ನು 4 ರಾಗ ಇದೆ ಅದರಲ್ಲಿ. ಸೊ ಎಷ್ಟು ಅಭ್ಯಾಸ ಮಾಡಿರಬೇಡ ನಾನು. ಎಲ್ಲ ಕೆಲಸದ ಜೊತೆ ಬರೀ ಹಾರ್ಮೋನಿಯಂ ಇಟ್ಕೊಂಡಿದ್ರೆ ಪರವಾಗಿಲ್ಲ, ಇನ್ನು ಎಲ್ಲ ಕೆಲಸದ ಜೊತೆ ಅಡಿಷ್ನಲ್ ಕೆಲಸಗಳೆಲ್ಲ ಇದೆ, 106 ಇದೆ. ಅದು ನಿಮಗೂ ಗೊತ್ತು. ನೆನೆ ಅಲ್ಲಿ ಆ KT ಹಳ್ಳಿಗೆ, ಅದು ಆ ಹಳ್ಳಿಯಿಂದ ಆ ಕಡೆ ಪೂರ್ತಿ ಭಸ್ಮ. ಅದು ಏನು ನಿಲ್ವೇ ಇಲ್ಲ. ನೀರು ತರಕ್ಕೆ ಎಲ್ಲಿಂದ ತರೋಣ? ಹಳ್ಳಿಯಿಂದ 1.5 ಕಿಲೋಮೀಟ್ರ್ ದೂರ ಇದೆ, ಬೆಟ್ಟದ ಬುಡದಲ್ಲಿದೆ. ಬೆಂಕಿ ಯಾರೂ ಹಚ್ಚಲಿಲ್ಲ. ಬೆಟ್ಟದಲ್ಲಿರೋ ಬೆಂಕಿನೇ ಉರುಳ್ಕೊಂಡು ಇವ್ರವ್ರಿಗೆ ಬಂತು. ಇವ್ರು ಕೂತ್ಕೊಂಡಿದ್ರು, ಬೆಂಕಿ 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 ಅಂದರು. ಅಷ್ಟೇ, ಗಾಳಿ ಬುರ್ರ ಅಂತ ಬೀಸ್ತು. ನಿಮ್ಮ ಸ್ಟವಲ್ಲಿ ಬರುತ್ತಲ್ಲ ಬುರ್ರ ಅಂತ, ಹಾಗೆ ಅದ್ರ ಪಾಡು ಅದು ಬೀಸ್ತು. ಅಷ್ಟು ಹಸು ಕರು ಮನೇಲಿರೋದೆಲ್ಲ, ಪ್ರಾಣಕ್ಕೇನು ಅಪಾಯ ಆಗಲಿಲ್ಲ. ಇಷ್ಟು ಸಹಸ್ರ ಜನ ಇದ್ದಾರೆ ಪಾವಗಡದಲ್ಲಿ. ಅವರು ಇದ್ದಾರೋ, ಅವ್ರನ್ನೆಲ್ಲರನ್ನು ಬಿಟ್ಟು ನಮ್ಮ ಹತ್ರ ಬರ್ತಾರೆ, ಸ್ವಾಮೀಜಿ ಬನ್ನಿ ಸ್ವಾಮೀಜಿ ಅಂತ. ನನಗಿರೋ ಕೆಲಸದ ಮಧ್ಯೆ ಆಗಲ್ಲ ಇಲ್ಲ, ನೀವು ಬನ್ನಿ ಸ್ವಾಮೀಜಿ, ನೀವು ಬಂದರೆ ಸಾಕು. ಎಷ್ಟು ಮನೆಗೆ ಬಂದಿದ್ದೀರಾ ಸ್ವಾಮೀಜಿ? ಎಲ್ಲಿ ಬೆಂಕಿ ಬಿತ್ತು ಅಂದ್ರೆ ನನ್ನ ಹತ್ರ ಬರ್ತಾರೆ. ವೆನ್ ಎವರ್ ಯು ಸಿ ದಿ ಕಲರ್, ಥಿಂಕ್ ಆಫ್ ಜಾನ್ಸನ್ ಅಂತ. ವೆನ್ ಎವರ್ ಯು ಸಿ ದಿ ಪ್ರಾಬ್ಲಮ್, ಥಿಂಕ್ ಆಫ್ ಆಶ್ರಮ ಅಂತ ಬರ್ತಾರೆ. ಹೋದೆ ನಾವು. ಪಾಪ ಎಲ್ಲರೂ ನಮ್ಮ ಟೀಮ್ನವರೆಲ್ಲ ರೆಡಿ ಮಾಡಿಟ್ಟಿರ್ತಾರೆ. ಅವ್ರಿಗೆ ಪಾಪ ಫ್ರೀ ಇದ್ದಾಗೆಲ್ಲ ರೆಡಿ ಮಾಡಿಟ್ಟಿರ್ತಾರೆ ಅವರು. ಸೊ ಒಂದು ಫ್ಯಾಮಿಲಿಗೆ ಆಗುವಷ್ಟು ಎಲ್ಲ ಕೊಟ್ಟು ಎಲ್ಲ. ಈಗ ಸೀರೆ, ಪಂಚೆ, ಬಕೆಟ್ಗಳು, ಅಡುಗೆ ಪಾತ್ರೆಗಳು, ಇದರಲ್ಲಿ ಹಿಟ್ಟು ಮಾಡೋ ಸಂಗಟ ಅಲ್ವಾ, ಸಂಗಟ ಚೈ. ಆಮೇಲೆ ಇದರಲ್ಲಿ ನೀನು ಇದು ಮಾಡುವಂದ ಏನು ಒಬ್ಬಟ್ಟು ಮಾಡೋದು. ನಗ್ತಾಳೆ ಆಯಮ್ಮ, ಏಮ್ ಸ್ವಾಮಿ ಅಂತ. ಎಲ್ಲ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳು ಫುಲ್ ಸೆಟ್ ಕೊಟ್ಟಿದೆ. ಪಾತ್ರೆ, ದೊಡ್ಡ ಪಾತ್ರೆ ಇದು. ಆಮೇಲೆ ನೀರು ಇಟ್ಕೊಳ್ಳೋಕೆ ಬಿಂದಿಗೆ, ಬಕೆಟ್ಗಳು, ಮಗ್ಗಳು ಎಲ್ಲ ಕೊಟ್ಬಿಟ್ಟು ಬಂದ್ಬಿಟ್ಟು ನಿಮ್ಗೆ ಕ್ಲಾಸ್ ಮಾಡಿದೆ. ಕ್ಲಾಸ್ ಮಾಡಿಬಿಟ್ಟು ಬೆಂಗಳೂರಿಗೆ ಹೋದೆ. ಬೆಂಗಳೂರಿಂದ ಬಂದೆ. ಈ ಕ್ಲಾಸ್ ಮಾಡ್ತಾಯಿದ್ದೀನಿ. ನಾಳೆ ಮತ್ತೆ ಮಧುಗಿರಿಗೆ ಹೋಗ್ತೀನಿ, ಅಲ್ಲಿ ಕ್ಯಾಂಪ್ ಇದೆ. ಅಷ್ಟು ಮಾಡಿ ಇಷ್ಟು ಮಾಡಬೇಕಂದ್ರೆ ಏನಾಗಬೇಡ. ಬನ್ನಿ ಅಂದ್ರೂ ಬರೋದಿಲ್ವೇ? ಇಷ್ಟು ಕಷ್ಟಪಟ್ಟು ಮಾಡ್ತಿದ್ವಿ, ಬನ್ನಿರಿ ಅಂದ್ರೂ ಬರೋದಿಲ್ಲ. ಅದನ್ನು ಕೇಳಬೇಕು. ಯಾಕೆ ಇವತ್ತು ಹೇಳ್ತೀನಿ ಅದನ್ನು, ಯಾಕೆ ಬರೋದಿಲ್ಲ ಅಂತ. ನಮಗೆ ಅದರ ಸೀರಿಯಸ್ನೆಸ್ ಗೊತ್ತಾಗ್ತಾ ಇಲ್ಲ. ನಮಗೆ ಇನ್ನೊಂದು ಭಾರಿ ಅನಾಹುತಗಳಾಗಬೇಕು ನಮ್ಮ ಧರ್ಮಕ್ಕೆ. ಆಗ ನಮಗೆ ಗೊತ್ತಾಗುತ್ತೆ ವ್ಯಾಲ್ಯೂ. ದೇವರು ಅಂದರೆ ಎಂತಹ ಒಂದು ತಾತ್ಸಾರ ಇದೆ ನಮ್ಮಲ್ಲಿ. ಸಂಸ್ಕೃತಿ ಅಂದರೆ ಎಂತಹ ಒಂದು ತಾತ್ಸಾರ ಇದೆ. ಇರಲಿ, ಅದರ ಬಗ್ಗೆ ಏನು ಹೇಳೋಲ್ಲ. ಬಟ್ ಲೆಟ್ ಅಸ್ ಚೇಂಜ್ ಅವರ್ ಆ್ಯಟಿಟ್ಯೂಡ್. ಈ ಒಂದು ಕುಂಭದ ವರ್ಷದಿಂದ 2025 ಕುಂಭದ ಕುಂಭದ ವರ್ಷದಿಂದ ನಾವು ಮನಸ್ಸನ್ನು ಬದಲಾಯಿಸ್ಕೊಳ್ಳೋಣ. ಅವರು ತಮ್ಮ ಜೀವನವನ್ನೇ ಕೊಟ್ಬಿಟ್ರು, ತಮ್ಮ ರಕ್ತವನ್ನೇ ಕೊಟ್ಟರು, ತಮ್ಮ ಪ್ರಾಣವನ್ನೇ ಕೊಟ್ಟರು, ಎಲ್ಲವನ್ನೂ ಕೊಟ್ಟರು. ನೀವೊಂದು 1 ಅವರ್ ಕೊಡಿ ಅಂದರೆ ಅದು ಒಂದು ಪಿಳ್ಳೆ ನವಗಳು. ಬರಬೇಕು ಅಂತಿದ್ದೆ, ಕುತ್ಕೊಂಡಿದ್ದೆ, ಬರೀ ಇದೇ ಆಗೋಯ್ತು. ನಾನು ಫೋನ್ ಮಾಡಿದೆ, ಯಾಕೆ ಬರಲಿಲ್ಲ ಅಂದರೆ, ಬರೋ ರೀತಿ ನಾವು ಮಾಡೋಕ್ಕೆ ಶಕ್ತಿ ಇದೆ ನಮಗೆ, ಆದರೆ ನಾವು ಅದನ್ನು ಉಪಯೋಗಿಸಲ್ಲ. ನೋಡಿ, ಒಬ್ಬ ಒಳ್ಳೆ ಆಫೀಸ್ ಅಸಿಸ್ಟೆಂಟ್ ಕರೆಸಿ, MBA ನೋಡಿದ್ರು ಕರೆಸಿಬಿಟ್ಟು ಪ್ಲ್ಯಾನ್ ಮಾಡಿ ಕ್ಲೀನಾಗಿ 1 ಹಾಡಿಗಿಷ್ಟು, 2 ಹಾಡಿಗಿಷ್ಟು, 3 ಹಾಡು ತೊಗೊಂಡ್ರೆ 1 ಹಾಡು ಫ್ರೀ ಅಂತೆಲ್ಲ ಲೆಕ್ಕ ಹಾಕ್ಬಿಟ್ಟು ಮಾಡಿದರೆ ತುಂಬಿಡೋರು ಜನ. ನಾವು ಸರಸ್ವತಿ, ವಾಗ್ದೇವಿ ವಾಣಿ ಸರಸ್ವತಿಯ ಸೇವೆ, ಇದು ನನ್ನ ತಪಸ್ಸೆ ಅಂತ ಹೇಳ್ತೀನಿ. ಬನ್ನಿ ಅಂದರೆ ಬೇಜಾರು ನಮ್ಮ ಜನಕ್ಕೆ. ಆದರೆ ಒಂದು ಮಾತು ಹೇಳ್ತೀನಿ ಕೇಳಿ, ಹಿಂದೂಗಳಲ್ಲಿ ನಮ್ಮಲ್ಲೇ ಒಗ್ಗಟ್ಟಿರೋರು ಇದ್ದಾರೆ. ಇವತ್ತು ಬೆಳಗ್ಗೆ ನಾನು ನಮ್ಮ ಆಶ್ರಮಕ್ಕೆ ಹೋಗಿದ್ದೆ. ಯೂಶ್ವಲಿ ಆಶ್ರಮಕ್ಕೆ ಹೋಗ್ತೀನಿ, ಬೆಂಗಳೂರು ಆಶ್ರಮದಲ್ಲ ಮಾತಾಡೋದು. ಜನ 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 ಆಶ್ರಮದ ಮುಂದ್ಗಡೆ ಸಜ್ಜನರಾವ್ ಚೌಲ್ಟ್ರಿನಲ್ಲಿ ಏನು ಜನ ನೋಡಿದ್ರೆ, ಮಾರವಾಡಿಯವರು ಯಾರೋ ಸ್ವಾಮಿಗಳು ಬಂದಿದ್ದಾರೆ, ಅವರು ಒಂದು ಪೂಜೆ ಎಲ್ಲ ಆಗ್ತಾಯಿದೆ. ಏನು ಜನ ರೀ, ಜೈನರು, ಎಷ್ಟು ಒಗ್ಗಟ್ಟಿದೆ ಅವರಲ್ಲಿ.
ನಮ್ಮಲ್ಲಿ ಏನಿದೆ ನೋಡಿ, ಬರೀ ಒಬ್ಬಟ್ಟಿದೆ ಅಷ್ಟೇ ಮನೆಯಲ್ಲಿ ತಿನ್ನಕ್ಕೆ. ನೋಡಿ ನಮ್ಮಲ್ಲಿ ಎಷ್ಟು ಒಗ್ಗಟ್ಟಿದೆ ಅಂತ. ಅದೊಂದು ಇದೊಂದು ಅದೊಂದು ಬೇಡದೇ ಇದ್ದದ ಮಾತು, ಯಾವುದಾದ್ರು ವಿಚಿತ್ರವಾದ ಮಾತು, ಯಾವ ಸಂಘಟನೆ ಮಾಡ್ರೆ ಆದ್ರೆ ಮಾತಾಡ್ತಾರೆ. ನೋಡಿ ಅಲ್ಲಿ ಎಷ್ಟು ಜನ ಇದ್ದಾರೆ. ಆಫ್ಟರ್ ಆಲ್ ಇಡೀ 130 crores ಬಹಳ ಕಡಿಮೆ ಪಾಪ ಜೈನರು ಇರೋದು, ಆದರೆ ಎಷ್ಟು ಒಗ್ಗಟ್ಟಿದೆ ನೋಡಿ. ಇಡೀ ಬೆಂಗಳೂರು ಜೈನ್ಸ್ ಅಲ್ಲಿ ಇದ್ರು, ರೋಡೆಲ್ಲ ಬ್ಲಾಕ್ ಆಗಿತ್ತು, ಆದರೂ ಆ ವಾಲಂಟಿಯರ್ಸ್ ಎಲ್ಲ ನಿಂತ್ಕೊಂಡು ಸೈಡ್ ಮಾಡಿ ಪೂರ್ತಿ ಬುಲ್ ಟೆಂಪಲ್ ರೋಡ್ ಕ್ಲಿಯರ್ ಮಾಡ್ತಾ ಇದ್ರು. ಇಳಿದ್ಬಿಟ್ಟು ಅಪ್ರಿಷಿಯೇಟ್ ಮಾಡಿದೆ. ದಟ್ಸ್ ಇಟ್ ಅಂತ ಹೇಳಿದ್ರು. ಸ್ವಾಮೀಜಿ ನೀವೊಬ್ಬರೇ ನಮ್ಗೆ ಅಪ್ರಿಷಿಯೇಟ್ ಮಾಡಿದ್ದು, ನನಗೆ ಗೊತ್ತಯ್ಯ ನಿನ್ನ ಕಷ್ಟ ಅಂತ ಹೇಳಿದೆ. ನಾವು ಎಲ್ಲ ದಾರಿಲಿ ಬಿಟ್ಟು ಲೈನ್ ಬಿಟ್ಟು ಮಾಡಿ ನಮಗೆ ಮಾಡೋಕ್ಕೆ ನಿಂದ ರೋಡು ಫಸ್ಟ್ ಮಾತು, ಆಮೇಲೆ ನಿಂದ ದೇವಸ್ಥಾನ, ನಾವು ಡೈರೆಕ್ಟ್ರು, ನಾನು ಅದು ನಾನು ಇದು, ಬರೀ ಇದೆ ನಮ್ಮ ದೇಶದ ಹಣೆ ಬರವೇ ಇದು. ಇನ್ನು ನೋಡ್ತಾ ಇರಿ, ಈಗ ಆಗ್ತಾ ಇರಲಿ. 6ನೇ ಶತಮಾನ 629, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, 629ರಲ್ಲಿ ಮೊದಲನೇ ಮಾಸ್ಕ್ ಬಂತು ಕೇರಳದಲ್ಲಿ. ಫಸ್ಟ್ ಮಾಸ್ಕ್ ಮೊಹಮ್ಮದ್ ಇರುವಾಗಲೇ ಬಂತು ಫಸ್ಟ್ ಮಾಸ್ಕ್. ನಾನು ತಪ್ಕೊಂಡು ಹಿಡಿತಿಲ್ಲ, ಒಗ್ಗಟ್ಟಿನ ಬಲ ಹೇಳ್ತಾ ಇದ್ದೀನಿ. 629, ಇವತ್ತು 2025. ಇದೇ ಪಾವಗಡದಲ್ಲಿ ಎಷ್ಟಿತ್ತು? ಹಳ್ಳಿನಲ್ಲಿ ನಮಗೆ ನೋಡಿ ಎಲ್ಲದಕ್ಕೂ ಕಲ್ಲು ಹಾಕೋದು, ಎಲ್ಲದಕ್ಕೂ ಮಾತಾಡೋದು. ನನಗೆ ಭಯ ಆಗ್ತಾ ಇದೆ ಮುಂದಿನ ಪೀಳಿಗೆಯವರು ಏನು ಮಾಡ್ತಾರಪ್ಪ ಅಂತ. ಈಗಲೇ ಹಣ ಕುಂಕುಮ ಹಚ್ಚಲ್ಲ, ಈಗಲೇ ಜನವಾರದಿಂದ ತೆಗೆದು ಇಟ್ಬಿಟ್ಟು ಹೋಗ್ತಾರೆ, ಈಗಲೇ ಪೂಜೆ ಪುನಸ್ಕಾರ ಕುಂಕುಮ ಎಲ್ಲ ಬಿಟ್ಟು ಹೋಗ್ತಿದ್ದಾರೆ ಜನ. ನಮ್ಮವ್ರು ಹೇಳ್ತಿರೋದು ನಾನು, ಬೇರೆಯವರಲ್ಲ. ಇನ್ನು ಮುಂದಿನ ಪೀಳಿಗೆ ಏನನ್ನು ಮಾಡ್ತಾರೋ ಗೊತ್ತಿಲ್ಲ. ಭಯ ಆಗುತ್ತೆ ನನಗೆ. ನೀವು ಇಷ್ಟೇ ಜನ ನಮಗೆ ನಮ್ಮ ಸಂಸ್ಕೃತಿ ಧರ್ಮವನ್ನು ಉಳಿಸ್ಕೊಂಡು, ಹಾಡಷ್ಟೇ ಅಲ್ಲ ಹಾಡ್ತಿರೋದು, ಒಂದು ಧರ್ಮವನ್ನು, ಒಂದು ಪರಂಪರೆಯನ್ನು ಉಳಿಸ್ತಾ ಇದ್ದೀರಾ ನೀವು. ನಿಮಗೆ ನಮಸ್ಕಾರ. ಒಂದು ಪರಂಪರೆಯನ್ನು ಉಳಿಸ್ತಾ ಇದ್ದೀರಾ ನೀವು. ಎಷ್ಟು ಕಷ್ಟ ಇದೆ ಗೊತ್ತು ನನಗೆ. ನಮಗೆ ಹಿಂದೂಗಳೇ ಶತ್ರುಗಳು, ಬೇರೆಯವರು ಯಾರು ಇಲ್ಲ. ನಮಗೆ ನಮ್ಮವರೇ ಶತ್ರುಗಳು. ಆ ತಾಯಿ ಹೋಗ್ಬಿಟ್ಟು ಯಾಕೆ ನಮ್ಮ ಮಗುಗೆ ಕುಂಕುಮ ತೆಗೀಂದ್ರಿ? ನಾವು ಈ ಭಾರತೀಯರು, ನಾವು ಇಂಥವರು, ನಮ್ಮ ಸಂಸ್ಕೃತಿ ಹೀಗೆ. ಕನಿಕಾ ಪರಮೇಶ್ವರಿ ತ್ಯಾಗದ ಚಕ್ರವರ್ತಿನಿಯವಳು, ಪರ್ಸಾನಿಫಿಕೇಶನ್ ಆಫ್ ತ್ಯಾಗ, ರಿನೌನ್ಸಿಯೇಷನ್. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ನೀವು ಯಾರು ಮುಟ್ಟಕ್ಕೆ ಅಂತ ಹೇಳೋ ಶಕ್ತಿ ಕಳ್ಕೊಂಡ್ಬಿಟ್ರು. ಹೋಗ್ಲಿ ಮೇಡಮ್, ನೀವು ಹೆಂಗೆ ಹೇಳ್ತೀರೋ ಹಾಗೆ ಹೇಳಿ. ವಿಭೂತಿ ಹಚ್ಕೊಂಡು ಹೋಗ್ತಾ ಇದ್ದು ನಮ್ಮ ಸ್ಕೂಲ್ಗಳಿಗೆ, ಕುಂಕುಮ ಹಚ್ಕೊಂಡು ಹೋಗ್ತಾ ಇದ್ದು, ಗಂಧ ಹಚ್ಕೊಂಡು ಹೋಗ್ತಾ ಇದ್ದು. ಯಾರು ನಗ್ತಾ ಇರಲಿಲ್ಲ ನಮ್ಮನ್ನು ನೋಡಿ. ಯಾಕೆಂದ್ರೆ ನಗಕ್ ಬಿಡ್ತಿರ್ಲಿಲ್ಲ ನಾವು. ಆ ಕೆಚ್ಚದೇ ಇತ್ತು ನಮಗೆ. ಈಗ ನೋಡಿ, ಆಗ್ಲಿ ಮೇಡಮ್ ನೀವು ಹೆಂಗೆ ಹೇಳ್ತೀರೋ ಹಾಗೆ, ಆಗ್ಲಿ ಮೇಡಮ್. ಭಯ. ಎಕ್ಸಾಮಲ್ಲಿ ಫೇಲ್ ಮಾಡಿಸ್ಬಿಟ್ರೆ, ನಂಬರ್ ಕೊಡದೇ ಇದ್ರೆ, ಬರೀ ಇದೇ ಆಗೋಯ್ತು ಇವತ್ತು. ನಮ್ಮ ಸಂಸ್ಕೃತಿ ಹೋದ್ರೋಯ್ತು. ಶಂಕರ ಭಗವತ್ಪಾದಾಚಾರ್ಯರು 6ನೇ ಶತಮಾನದಲ್ಲಿ ಎಷ್ಟು ಕಷ್ಟಪಟ್ಟರು. ಮಧ್ವಾಚಾರ್ಯರು, ಶಂಕರರು, ರಾಮಾನುಜಾಚಾರ್ಯರು, ಎಲ್ಲ ಆಚಾರ್ಯರು ಎಷ್ಟು ಕಷ್ಟಪಟ್ಟರು ಹಿಂದೂ ಧರ್ಮನ ಪುನರುತ್ಥಾನ ಮಾಡಲಿಕ್ಕೆ. ಅಹಲ್ಯಾದೇವಿ ಹೋಳ್ಕರ್, ಶಿವಾಜಿ ಎಷ್ಟು ಕಷ್ಟಪಟ್ಟರು ನಮ್ಮ ದೇಶದ ಸಂಸ್ಕೃತಿ ಉಳಿಸಕ್ಕೆ. ಬಬ್ರಪ್ಪ ವಾರಕ್ಕೊಂದು ದಿವಸ ಬಂದು ಕೂತ್ಕೊಳ್ರಪ್ಪ, ಇಲ್ಲ. ಏನಾರು ಅನ್ಕೊಂಡ್ಬಿಡ್ತಾರೆ. ನನ್ನ ಫ್ರೆಂಡ್ಸ್ ಬಂದಿದ್ರು, ಚಾಟ್ಸ್ಗೆ ಹೋಗ್ಬೇಕು, ಏನಾರು ಅನ್ಕೊಂಡ್ಬಿಟ್ರೆ ನನ್ನ ಫ್ರೆಂಡ್ಸು ಭಾಳ ದಿವಸ ಆದ್ಮೇಲೆ ಬಂದಿದ್ದಾರೆ. ಅವರು ತಾನು ಕೆಡದಲ್ಲದೆ ವನ ಕೆಡಿಸ್ತಂತೆ ಕೋತಿ ಹಾಗೆ. ಗೊತ್ತಿಲ್ಲ. ನಾನು ಈ ಸಂದರ್ಭದಲ್ಲಿ ನನ್ನ ದೇಶಕ್ಕೆ, ನನ್ನ ಸನಾತನ ಧರ್ಮಕ್ಕೆ, ನನ್ನ ಪರಂಪರೆಗೆ ನಾನು 1 hour ಕೊಡ್ತೀನಿ ಹೇಳೋ ಶಕ್ತಿ ಇದೆಯಾ ನೋಡಿ ಯಾರಿಗಾದ್ರು? ಬಹಳ ನೋವಾಗ್ತಾ ಇದೆ ನನಗೆ. ಯಾತಕ್ಕೆ ಕುಂಭಕ್ಕೆ 60 ಕೋಟಿ ಜನ ಹೋದ್ರು ಗೊತ್ತಾ ನಿಮ್ಗೆ? ಸೀಕ್ರೆಟ್ ಹೇಳ, ನಾನು ಅನಲೈಸ್ ಮಾಡಿ ಸೀಕ್ರೆಟ್ ಹೇಳ್ತೀನಿ. ಪಾಪ ಹೊರಟೋಯ್ತು. ಇಷ್ಟು ದಿವಸದ ಪಾಪ ಕ್ಲೀನ್ ಆಗೋಯ್ತು. ಗಂಗಾ, ಯಮುನಾ, ಸರಸ್ವತಿನಲ್ಲಿ ಪಾಪ ಕ್ಲಿಯರ್. ಈಗ ನೆಕ್ಸ್ಟ್ ಮತ್ತೆ ಮಾಡ್ಕೊಂಡು ಹೋಗ್ಬೋದು ನಾವು. ಮುಂದಿನ ಕುಂಭದವರೆಗೆ ಮತ್ತೆ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆಲ್ಲ ಅದಿರೋದು. ಪಾಪ ತೊಳೆಯೋದಕ್ಕೆ ಒಂದೇ ಅಲ್ಲ, ಅಲ್ಲಿ ಹೋದಾಗ ನೀ ಪವಿತ್ರನಾಗ್ಬಿಡ್ತೀಯ. ಎಂಥ ಸಂಸ್ಕಾರದ ನೀರದು ಸರಸ್ವತಿ.
ಶಾಪ ಇಲ್ಲದಿದ್ರೆ ಅವಳು ಜೋರಾಗಿ ಹರಿಯೋಳು, ಆದರೆ ಹರಿತಿದ್ದಾಳೆ ಗುಪ್ತಗಾಮಿನಿಯಾಗಿ. ಇವೆಲ್ಲ ನಮಗೆ ಗೊತ್ತಿಲ್ಲ. ಏನಿವೆ ಅದಕ್ಕೆ ಏನಗಿಂತ ಕಿರಿಯರಿಲ್ಲ ಹೇಳು. ಎನಗಿಂತ ಕಿರಿಯರಿಲ್ಲಯ್ಯ, ಎನಗಿಂತ ಕಿರಿಯರಿಲ್ಲಯ್ಯ, ಎನಗಿಂತ ಕಿರಿಯರಿಲ್ಲಯ್ಯ, ಎನಗಿಂತ ಕಿರಿಯರಿಲ್ಲಯ್ಯ. ಶಿವಭಕ್ತರಿಗಿಂತ 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 ಎನಗಿಂತ ಕಿರಿಯರಿಲ್ಲಯ್ಯ, ಎನಗಿಂತ ಕಿರಿಯರಿಲ್ಲಯ್ಯ, ಎನಗಿಂತ ಕಿರಿಯರಿಲ್ಲಯ್ಯ, ಎನಗಿಂತ ಕಿರಿಯರಿಲ್ಲಯ್ಯ, ಎನಗಿಂತ ಶಿವಭಕ್ತರಿಗಿಂತ 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 ಕಿರಿಯರಿಲ್ಲ, ಎನಗಿಂತ ಕಿರಿಯರಿಲ್ಲಯ್ಯ, ಎನಗಿಂತ ಕಿರಿಯರಿಲ್ಲಯ್ಯ, ಎನಗಿಂತ ನಿಮ್ಮ ಪಾದ ಸಾಕ್ಷಿಯನಗೆ, ಪಾದ ಸಾಕ್ಷಿಯನಗೆ, ನಿಮ್ಮ ಪಾದ ಸಾಕ್ಷಿಯನಗೆ, ಎನ್ನ ಮನದ ಸಾಕ್ಷಿಯಯ್ಯ, ಎನ್ನ ಮನದ ಸಾಕ್ಷಿಯಯ್ಯ, ನಿಮ್ಮ ಪಾದ ಸಾಕ್ಷಿಯನಗೆ, ನಿಮ್ಮ ಪಾದ ಸಾಕ್ಷಿಯನಗೆ, ಎನ್ನ ಮನದ ಸಾಕ್ಷಿಯಯ್ಯ, ಎನ್ನ ಮನದ ಸಾಕ್ಷಿಯಯ್ಯ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ನೋಡ್ರಿ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಎನಗಿದೆ ದಿವ್ಯ, ಎನಗಿದೆ ದಿವ್ಯ, ಎನಗಿದೆ
ಇದೆ. ಅಘೋರಿ ಸಾಧುಗಳು, ನಾಗಾ ಸಾಧುಗಳು, ಹಾಗೆಯೇ ಶಂಕರ ಭಗವತ್ಪಾದಾಚಾರ್ಯರು ಸ್ಥಾಪಿಸಿದ ದಶನಾಮಿ ಸಂಪ್ರದಾಯದ ಸನ್ಯಾಸಿಗಳಿಗೆ, ಭಾರತೀಯ ಸಂಸ್ಕೃತಿಯ ದಶನಾಮಿ ಸಂಪ್ರದಾಯದ ಸನ್ಯಾಸಿಗಳಿಗೆ ಕುಂಭ ಒಂದು ಮೀಟಿಂಗ್ ಪ್ಲೇಸ್, ಒಂದು ಸೇರುವಂತಹ ಸ್ಥಳ. ಎಲ್ಲ ರೀತಿಯ ಸಾಧುಗಳು, ಸಂತರು, ಮಹಾತ್ಮರು, ಋಷಿಗಳು, ಮುನಿಗಳು ಎಲ್ಲರೂ ಸೇರುವಂತಹ ಒಂದು ಕಾರ್ಯಕ್ರಮ ಕುಂಭ. ಅದನ್ನು ನಾನು ನಿಮಗೆ ಕಳೆದ ವಾರ ಎಲ್ಲ ಎಕ್ಸ್ಪ್ಲೈನ್ ಮಾಡಿತ್ತು. ಈ ವಾರ ಏನು ಹೇಳ್ತೀನಿ ಅಂತ ನಿಮಗೆ ಹೇಳಿದ್ದೆ. ಬಹಳ ಮುಖ್ಯವಾಗಿ ಈ ದಶನಾಮಿ ಸನ್ಯಾಸಿಗಳ ಅರ್ಥ 10 ಭಾಗ, ಬೇರೆ 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 ಪಂಗಡಗಳು, ಬೇರೆ 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 ವಿಧಗಳು. ಆದರೆ ಅದರಲ್ಲಿ ನಾನು ಹೇಳಿದೆ ಅರಣ್ಯ, ಆಶ್ರಮ, ಭಾರತಿ, ಗಿರಿ, ಪರ್ವತ, ಪುರಿ, ಸರಸ್ವತಿ, ಸಾಗರ, ತೀರ್ಥ, ವನ. 10. ಕೆಲವು ಕಡೆ ಸಾಗರ ಕೇಳ್ತಾರೆ, ದಯಾನಂದ ಸಾಗರ, ಈ ಥರ ಹೆಸರುಗಳು. ಭಾರತಿಗಳನ್ನು ಕೇಳಿದ್ದೀರ, ತೀರ್ಥರನ್ನು ಕೇಳಿದ್ದೀರ. ರಾಮಕೃಷ್ಣ ಮಠದ ಸನ್ಯಾಸಿಗಳು ಪುರಿ ಸಂಪ್ರದಾಯದವರು. ಯಾಕೆ ಹಾಕೊಳ್ಳಲ್ಲ ಆ ಹೆಸರಂದ್ರೆ, ಅನ್ನೆಸೆಸರಿ ಇವರು ಪುರಿಯಿಂದ ಬಂದಿದ್ದಾರಾ, ಪುರಿ ಕ್ಷೇತ್ರದವರ, ಅದೊಂದು ಆ್ಯಡೆಡ್ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಅಂದರೆ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಈಗ ಹರ್ಷಾನಂದಪುರಿ, ಜಪಾನಂದಪುರಿ, ನನ್ನ ಹೆಸರು ಪೂರ್ಣ ಹೆಸರು ಜಪಾನಂದಪುರಿ ಮಹಾರಾಜ್ ಅಂತ. ಆದರೆ ನಾವು ಅದನ್ನು ಸಣ್ಣದು ಮಾಡ್ಕೊಂಡು ನಮ್ಗೆ ಯಾಕಪ್ಪ ಹೆಸರು ಪರವಾಗಿಲ್ಲ ಬಿಡೋದು ಬಿಟ್ಬಿಡ್ತೀವಿ. ಆದರೆ ಕರೆಕ್ಟಾಗಿ ಹೇಳಿದ್ದೀನಿ. ತೀರ್ಥ ಗೊತ್ತಾಯ್ತು, ಭಾರತೀಯ ತೀರ್ಥರು ಇತ್ಯಾದಿ. ವನ, ಅರಣ್ಯ ಇದೆಲ್ಲ ವಿಶೇಷವಾಗಿ ನಿಮಗೆ ಸಿಗುತ್ತೆ. ನಮ್ಮ ಕೋದಂಡಾಶ್ರಮ ಸ್ವಾಮಿಗಳಿದ್ರು, ಹೆಬ್ಬೂರು ಸ್ವಾಮಿಗಳು, ಅವರಿಗೆ ಕೋದಂಡಾಶ್ರಮ ಸ್ವಾಮಿಗಳಂತ ಕರೀತಾ ಇದ್ರು. ಸೊ ಹೀಗೆ ಬೇರೆ ಬೇರೆ ಹೆಸರುಗಳು ಬರುತ್ತೆ, ಆಶ್ರಮ ಬರುತ್ತೆ, ಕೋದಂಡಾಶ್ರಮ ಸ್ವಾಮೀಜಿಗಳು. ಸೊ ಈ 10 ಸಂಪ್ರದಾಯದಿಂದ ಬಿಟ್ಟು ಅಘೋರಿಗಳು ಮತ್ತು ನಾಗಾ ಸನ್ಯಾಸಿಗಳು, ಇವ್ರ ಬಗ್ಗೆ ತಿಳ್ಕೋಬೇಕಾದ್ರೆ ಅವರು ಹೊರಗಡೆ ಬರೋದಿಲ್ಲ. ಕುಂಭದ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ. ಇನ್ನು ಎಲ್ಲಿ ಹೋಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ನಾಗಾ ಸನ್ಯಾಸಿಗಳಿಗೆ, ನಾಗ ಅಂದ್ರೆ ಸರ್ಪ, ಅವರು ತಂತ್ರ ಮಂತ್ರದಲ್ಲಿ ಮಂತ್ರವನ್ನ ಇಟ್ಕೋತಾರೆ. ಕುಂಡಲಿನಿ ಶಕ್ತಿಯನ್ನ ಉದ್ದೀಪನ ಮಾಡಿಕೊಂಡು ಅವರು ಆ ರೀತಿಯ ಜೀವನ ನಡೆಸ್ತಾರೆ. ಇಲ್ಲಿ ಬಹಳ ಮುಖ್ಯವಾದ ಹೇಳಬೇಕು ಅಂತ ಬಂದೆ. ನಾನು ಫಸ್ಟು ಮಾತಾಡೋ ಸ್ವಲ್ಪ ತುಂಬ ಜೋರಾಗಿ ಮಾತಾಡಿದೆ. ಕಾರಣ ಇಷ್ಟೇ, ಲಕ್ಷ ಲಕ್ಷ ಸಹಸ್ರ ಕೋಟಿ ಸನ್ಯಾಸಿಗಳ ಆ ಒಂದು ಶಕ್ತಿಯಿಂದ ಇವತ್ತು ನಾವಿಲ್ಲಿ ಕೂತ್ಕೊಂಡಿದ್ದೀವಿ. ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಯಾರಾದರೂ ನಾಗರಕಟ್ಟೆ ಹೋದರೆ ಹೋಗ್ತೀರಾ, ಯಾರಾದರೂ ಅಶ್ವತ್ಥ ಕಟ್ಟೆಗೆ ಹೋಗ್ತೀರಾ, ಇದೆಲ್ಲದಕ್ಕೆ ಮೂಲ ಕಾರಣ ಈ ಸನ್ಯಾಸಿಗಳು. ಆಶ್ಚರ್ಯ ಆಗುತ್ತೆ ನಿಮಗೆ, ಅದನ್ನು ಹೇಳಬೇಕಂತಿದ್ದೆ. ಐ ವಾಂಟೆಡ್ ಪೀಪಲ್ ಶುಡ್ ಕಮ್ ಆ್ಯಂಡ್ ಹಿಯರ್ ದಿಸ್ ಅಟ್ ಲೀಸ್ಟ್. ಬ್ಯುಸಿ ಅಲ್ಲಯ್ಯ, ನಿನ್ನ ಧರ್ಮಕ್ಕೆ ಬೆಂಕಿ ಹತ್ತಿದೆ, ನಿನ್ನ ಸಂಸ್ಕೃತಿಗೆ ಬುಡಕ್ಕೆ ಬೆಂಕಿ ಹತ್ತಿದೆ, ಬಾಪ ಅಂದರೆ ಬ್ಯುಸಿ ಇರಲಿ ಬಿಡಿ. ಶಂಕರ ಭಗವತ್ಪಾದಾಚಾರ್ಯರು ನಿನ್ನೆ ಒಂದು ಮಾತು ಹೇಳಿ ಅಲ್ಲಿ ನಿಲ್ಲಿಸ್ಕೊಂಡಿದ್ದೆ, ಇವತ್ತು ಹೇಳ್ತೀನಿ. ಕಾಪಾಲಿಕ ಬಂದು ಕೈಯಲ್ಲಿ ಬುರುಡೆ ಇಟ್ಕೊಂಡು ಬಂದು ಶಂಕರ ಭಗವತ್ಪಾದಾಚಾರ್ಯರಿಗೆ ಹೇಳ್ತಾನೆ, ನಿಮ್ಮಂತಹ ಒಬ್ಬ ಸನ್ಯಾಸಿ ಬೇಕಾಗಿತ್ತು. ನಾನು ಜಗಜ್ಜನನಿಗೆ, ಆದಿಪರಾಶಕ್ತಿಗೆ, ಮಹಾಕಾಳಿಗೆ ಬಲಿ ಕೊಡಬೇಕು ಅಂತ ಹೇಳ್ತಾನೆ.
ತಕ್ಷಣ ಇವರು ಓಡೋಗಲ್ಲ. ಅಷ್ಟೇ ಅಹಂ ಬ್ರಹ್ಮಾಸ್ಮಿ ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಬಾ, ನಾನು ಬರ್ತೀನಿ, ಪೂಜೆ ಮಾಡು. ಅಸ್ಸಾಂ ಅಸಮವಾಗಿರೋದ್ರಿಂದ ಅದನ್ನು ಅಸ್ಸಾಂ ಅಂತ ಇರುತ್ತೆ. ಅಸಮವಾಗಿದೆ, ಬೆಟ್ಟ ಗುಡ್ಡಗಳು ಜಾಸ್ತಿ, ಫ್ಲ್ಯಾಟ್ ಇಲ್ಲ ಅಲ್ಲಿ. ದಕ್ಕನ್ ಪ್ರಸ್ಥಭೂಮಿ ಅಂತ ಹೇಳ್ತೀವಿ ನಾವು. ವಿಂಧ್ಯ ಪರ್ವತದ ಕೆಳಗಡೆ ಹೈದರಾಬಾದ್ ಈ ಕಡೆ ಎಲ್ಲ ದಕ್ಕನ್ ಪ್ರಸ್ಥಭೂಮಿ ಅಂತ ಹೇಳ್ತೀವಿ. ಅಲ್ಲಿ ಅಸಮ, ಸಮ ಇಲ್ಲ, ಬರೀ ಗಿರಿಗಳು, ಗುಡ್ಡಗಳು, ಗುಡ್ಡಗಾಡುಗಳು. ಅರುಣಾಚಲ ಪ್ರದೇಶ, ಆಮೇಲೆ ಅಗರ್ತಲ, ಆಮೇಲೆ ಆ ಭಾಗ ನಾರ್ತ್ ಈಸ್ಟ್, ಅಲ್ಲೆಲ್ಲ ಬುಡಕಟ್ಟು ಜನಾಂಗದವರು ಜಾಸ್ತಿ. ಮಂತ್ರ ಇತ್ಯಾದಿ 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 ಎಲ್ಲ ಜಾಸ್ತಿ ಅಲ್ಲಿ. ಅವ್ರುಗಳಲ್ಲಿ ಈ ಸನ್ಯಾಸಿ ಒಬ್ಬ ಇರ್ತಾನೆ, ಕಪಾಲಿಕ. ಒಪ್ಕೊಂಡ್ಬಿಡ್ತಾರೆ ಯಾರು? ಶಂಕರ ಭಗವತ್ಪಾದಾಚಾರ್ಯರು. ಆಯ್ತಪ್ಪ, ನಿನಗೆ ನನ್ನಿಂದ ನಿನಗೆ ಉಪಯೋಗ ಆಗುತ್ತೆ ಅಂದರೆ ದೇವಿಗೆ ಬಲಿ ಕೊಡು ನೀನು ಅಂತ ಒಪ್ಕೊಳ್ತಾರೆ. ಅವನೆಲ್ಲ ಪೂಜೆಗಳ ಕೈಂಕರ್ಯ ಎಲ್ಲ ಮಾಡ್ತಾನೆ. ಇನ್ನೇನು ಶಂಕರ ಭಗವತ್ಪಾದಾಚಾರ್ಯರಿಗೆ ಆ ಬಲಿಪೀಠಕ್ಕೆ ಕರ್ಕೊಂಬಂದು ಇನ್ನೇನು ಕತ್ತಿಯನ್ನು ಹಾಕಬೇಕು ಅಂದಾಗ ಸುರೇಶ್ವರಾಚಾರ್ಯರಿಗೆ ಗೊತ್ತಾಗುತ್ತೆ ಅಂತರಂಗದಲ್ಲಿ. ತಕ್ಷಣ ಅಲ್ಲಿಗೆ ಧಾವಿಸಿ ನರಸಿಂಹನ ಅವತಾರದ ಆ ಒಂದು ಆವಿರ್ಭಾವ ಮಾಡಿಕೊಂಡು ಕಾಪಾಲಿಕರಿಗೆ ಅಲ್ಲಿ ಶಿಕ್ಷೆ ಮಾಡಿ ಶಂಕರ ಭಗವತ್ಪಾದಾಚಾರ್ಯನ ಕಾಪಾಡ್ತಾರೆ. ಇದರ ಅರ್ಥ ಏನಂದರೆ, ಎಕ್ಸ್ಟ್ರೀಮ್ ಬಲಿ, ಈ ಹತ್ಯೆ, ಅದಕ್ಕೆಲ್ಲ ಹಿಂದೂ ಧರ್ಮದಲ್ಲಿ ಅವಕಾಶ ಇಲ್ಲ ಅನ್ನೋಕ್ಕೆ ಇದೊಂದು ಉದಾಹರಣೆ. ಶಂಕರ ಭಗವತ್ಪಾದಾಚಾರ್ಯರು ಇರುವಾಗಲೇ ಅವ್ರಿಗೆ ಅನಿಸುತ್ತೆ ಮುಂದೆ ಬರುವಂತಹ ಅನಾಹುತಗಳು ಅನಿಸುತ್ತೆ. ಅವರು 6ನೇ ಶತಮಾನದಲ್ಲಿ ಇದ್ದಿತ್ತು. 7, 8, 9 ಬರ್ತಾ 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 ಎಲ್ಲಿಗೆ ಬಂತು ನೋಡಿ ನಿಮಗೆ. ಇಲ್ಲ, ಈ ದೇವ ಮಂದಿರಗಳನ್ನೆಲ್ಲ, ನಮ್ಮ ಗುರುಕುಲಗಳನ್ನು, ನಮ್ಮ ಪುಸ್ತಕಗಳನ್ನು, ನಮ್ಮ ಗ್ರಂಥಗಳನ್ನು ಕಾಪಾಡಬೇಕು ಅಂತ ಹೇಳಿ ಅವ್ರಿಗೆ ಅನಿಸುತ್ತೆ. ಹಾಗಾಗಿ ಗ್ರಂಥಗಳನ್ನೆಲ್ಲ ಉಳಿಸೋದಕ್ಕೆ, ದೇವಸ್ಥಾನಗಳನ್ನು ಉಳಿಸೋದಕ್ಕೆ, ಮೂಲ ಪೀಠಗಳನ್ನು ಉಳಿಸೋದಕ್ಕೆ ಒಂದು ಬ್ರ್ಯಾಂಡ್ ಮಾಡ್ತಾರೆ. ಅದೇ ನಾಗಾ ಸಾಧುಗಳು. ಇವತ್ತು ನೀವು ವಿಶ್ವನಾಥನ ಹೋಗಿ ನಮಸ್ಕಾರ ಮಾಡಿದ್ರೆ ನಾಗಾ ಸನ್ಯಾಸಿಗಳ ರಕ್ತ, ಅವರ ಹೋರಾಟ, ಅವರ ಶಕ್ತಿ ಪ್ರದರ್ಶನ, ಮಾರ್ಷಲ್ ಆರ್ಟ್ ಅವ್ರಿಗೆ ಗೊತ್ತಿತ್ತು. ಕತ್ತಿ ವರ್ಷೆ ಗೊತ್ತಿತ್ತು, ಗುರಾಣಿ ಗೊತ್ತಿತ್ತು, ಈಟಿ ಗೊತ್ತಿತ್ತು, ತ್ರಿಶೂಲ ಗೊತ್ತಿತ್ತು. ಅದರಿಂದ ಈ ದೇವಸ್ಥಾನಗಳನ್ನು ಕಾಪಾಡಿದ್ರು ಅವರು. ಇದನ್ನು ನಮ್ಮ ಹುಡುಗರಿಗೆ ಹೇಳ್ತೀರಾ? ಚಾಟ್ಸ್ ಬರ್ತಾರೆ, ನನ್ನ ಸ್ನೇಹಿತರು ಹೋಗ್ಬೇಕು ನಾನು ಚಾಟ್ಸ್ಗೆ. ಅಯ್ಯ, ನೀವು ಬದುಕಿರೋದೇ ಆ ಸನ್ಯಾಸಿಗಳಿಂದ, ಯಾಕಯ್ಯ ಹಾಗೆ ಸುಳ್ಳು ಹೇಳ್ತೀಯ, ಯಾಕೆ ಹಾಗೆ ಮೋಸ ಮಾಡ್ತೀಯ ಹಿಂದೂ ಧರ್ಮಕ್ಕೆ ಅಂತ. ಐ ಕಾಲ್ ದೆಮ್ ಆಸ್ ಎ ಟ್ರೈಟರ್ಸ್ ಆಫ್ ಅವರ್ ಹಿಂದೂ ಧರ್ಮ. ನೀವು ಹೋಗಿ ನೋಡಿ, ಟ್ರೈಟರ್ ಅನ್ನೋ ಪದಕ್ಕೆ ಏನಿದೆ? ಟ್ರೈಟರ್ಸ್ ಆಫ್ ಹಿಂದೂ ಧರ್ಮ, ನಮ್ಮ ಸಂಸ್ಕೃತಿಗೆ. ಏನೋಯ್ತು 7 ದಿವಸದಲ್ಲಿ 1 ಗಂಟೆ ನಿನಗೆ ಏನು ಹೋಯ್ತು? ಪ್ರಪಂಚದಲ್ಲಿ ಏನು ಹೋಯ್ತು ನಿನಗೆ? ಬೇರೆ ಎಲ್ಲಾದ್ರೂ ಉಪನ್ಯಾಸ ಇದ್ರೆ, ಬೇರೆ ಎಲ್ಲಾದ್ರೂ ಸಂಸ್ಕೃತಿ, ಹೋಗಲ್ಲಿಗೆ, ಇಲ್ಲಿಗೆ ಬಾ ಅಂತ ನಾನು ಕರೀತಿಲ್ಲ. ಎಲ್ಲಿದೆ ಅಲ್ಲಿಗೆ ಹೋಗು. ಎಲ್ಲಿಗೂ ಹೋಗಲ್ಲ ನೀನು, ಹೋಗೋದು ನನಗೆ ಗೊತ್ತು ಅಡ್ರೆಸ್. ಸಂಸ್ಕೃತಿ ಹೊರಟೋಗ್ತಾ ಇದೆ. ಈ ನಾಗಾ ಸನ್ಯಾಸಿಗಳು, ಇನ್ನೊಂದು ಅರ್ಥ ನಾಗ ಅಂದರೆ ಬೆತ್ತಲೆ ಅಂತ. ಏನಾಗ್ತಿತ್ತು ಅಂದರೆ, ಈ ಪರಕೀಯರು ದಾಳಿ ಮಾಡಕ್ಕೆ ಬಂದಾಗ ಉಗ್ರ ಸ್ವರೂಪದಲ್ಲಿ ಈಟಿನ ಇಟ್ಕೊಂಡು, ಕತ್ತಿಯನ್ನು ಇಟ್ಕೊಂಡು ದೇವಸ್ಥಾನವನ್ನು ಕಾಪಾಡೋದಕ್ಕೆ ಇಂತಹ ಮಹಾತ್ಮರು ನಿಂತ್ಕೊಂಡ್ರು ನಮ್ಮ ದೇಶದಲ್ಲಿ.
ಅವ್ರು ನಿಂತ್ಕೊಂಡಿದ್ದಕ್ಕೆ ಇವತ್ತು ನಾವು ವಿಶ್ವನಾಥನ ದರ್ಶನ ಮಾಡ್ಕೊಂಡ್ ಬರ್ತೀವಿ, ಕೃಷ್ಣನ ದರ್ಶನ ಮಾಡ್ಕೊಂಡ್ ಬರ್ತೀವಿ, ಬೃಂದಾವನದಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀವಿ, ರಾಮೇಶ್ವರಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀವಿ, ಜ್ಯೋತಿರ್ಲಿಂಗಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀವಿ. ಕಾರಣ ಏನಂದ್ರೆ ಅವ್ರದ್ದು ಮೂಲ ಉದ್ದೇಶ ಇದ್ದಿದ್ದು ಇಷ್ಟು ದೇವಸ್ಥಾನ ನಿರ್ನಾಮ ಮಾಡಬೇಕು ಅಂತ. ಹೇಳ್ರಿ, 40 ಸರಿ ಬಂದ ದಂಡೆತ್ತಿ ಸೋಮನಾಥಕ್ಕೆ. ಅಷ್ಟು ಸರಿನೂ ಕಟ್ಟದ್ವಲ್ಲ ನಾವು. ಹೇಳ್ತೀರಾ ನಿಮ್ಮ ಹುಡುಗರಿಗೆ? ನೀವು ಇದನ್ನ ಯುವಕರಿಗೆ ಹೇಳ್ತೀರಾ? ಹೇಳಿ ನೀವು. ಆ ಗಜನಿ ಮೊಹಮ್ಮದ್ ಬಂದು ಬರೀ ಎತ್ಕೊಂಡು ರಥದಲ್ಲಾಗ್ಲಿ ಅಥವಾ ಗಾಡಿಗಳಲ್ಲಾಗಿ ತಗೊಂಡೋಗ್ಲಿಲ್ಲ, ಆನೆಗಳ ಮೇಲೆ ಎತ್ಕೊಂಡು ಹೋದ ಅವನು. ಅವರಲ್ಲಿ ಇರಲಿಲ್ಲ ಚಿನ್ನ, ಅವರಲ್ಲಿ ಎಲ್ಲೂ ಚಿನ್ನ ಇರಲಿಲ್ಲ, ಅದೆಲ್ಲ ನಮ್ಮಲ್ಲಿ ಇದ್ದಿದ್ದು. ಅವರಲ್ಲಿ ಖರ್ಜೂರ ಇತ್ತು ಕೊಡಕ್ಕೆ, ಚಿನ್ನ ಇರಲಿಲ್ಲ. ನಮ್ಮ ದೇಶದಲ್ಲಿ ಇತ್ತದು, ನಮ್ಮ ಸಂಸ್ಕೃತಿಯಲ್ಲಿ ಇತ್ತು. ಸುವರ್ಣ ನಾಣ್ಯವನ್ನ ಬ್ರಾಹ್ಮಣರಿಗೆ ನಾವು ದಾನ ಮಾಡ್ತೀವಿ ಪೂಜೆ ಮಾಡುವಾಗ. ಈಗಲೂ ಆ ಮಂತ್ರ ಹೇಳ್ತಾರೆ ನೋಡಿ. ಸ್ತಬ್ಧವಾಗಿ ಕೂತು ಬಿಟ್ರಿ, ಇರೋದನ್ನ ನಾನು ಹೇಳೋದನ್ನ. ಎಲ್ಲಿದೆ ನಮಗೀಗ ಆ ರೀತಿಯ ಸನ್ಯಾಸಿಗಳ ವೃಂದ? ಆ ರೀತಿ ಬರ್ತಾರವರು. ಹಿಂದೂ ಧರ್ಮಕ್ಕೆ ಕಷ್ಟ ಆಯ್ತು ಅಂದ್ರೆ ಅವರೇ ಬರೋದು. ಎಲ್ಲಿಂದ ಬರ್ತಾರೆ? ಗುಡ್ಡಗಾಡುಗಳಿದ್ದಾರೆ. ಎಲ್ಲಿದ್ದಾರೆ ಗೊತ್ತಿಲ್ಲ, ಯಾವ ಕಾಡಲ್ಲಿದ್ದಾರೆ ಗೊತ್ತಿಲ್ಲ. ಎಲ್ಲಿ ಋಷಿಕೇಶದಲ್ಲಿದ್ದಾರಾ, ಅಥವಾ ಉತ್ತರ ಕಾಶಿಲಿದ್ದಾರಾ, ಅಥವಾ ಕಾಡಲ್ಲಿದ್ದಾರಾ, ವಿಂಧ್ಯದಲ್ಲಿದ್ದಾರಾ, ಅಥವಾ ಅಮರಕಂಟಕದಲ್ಲಿದ್ದಾರಾ ಗೊತ್ತಿಲ್ಲ. ಆದರೆ ಹಿಂದೂ ಧರ್ಮಕ್ಕೆ ಕಷ್ಟ ಬಂದ್ರೆ ಈ ನಾಗಾ ಸನ್ಯಾಸಿಗಳೇ ಬಂದು ನಿಂತುಕೊಳ್ಳೋದು. ಇದನ್ನು ಆರಂಭಿಸಿದ್ದು ಇನ್ಯಾರು ಅಲ್ಲ, ಶಂಕರ ಭಗವತ್ಪಾದಾಚಾರ್ಯರ ಶಕ್ತಿಯಿಂದ ಅವರು ಬಂದಿತ್ತು. ಆ ಒಂದು ಬ್ರಿಗೇಡ್ ಇದೆ. ದೇ ಹ್ಯಾವ್ ಪ್ರೊಟೆಕ್ಟೆಡ್ ಅವರ್ ಟೆಂಪಲ್ಸ್. ಉದಾಹರಣೆ ಸೋಮನಾಥ ಟೆಂಪಲ್. ಏನ್ ಮಂತ್ರ ಹೇಳಿದ್ದು ಸೋಮನಾಥ ಸೋಮನಾಥ ಅಂತ. ಅದನ್ನ ಕಾಪಾಡಿದವ್ರು ಯಾರ್ರೀ? ಮತ್ತೆ ಕಟ್ಟದವ್ರು ಯಾರ್ರೀ? ನಮ್ಮ ಹುಡುಗರ ಹೋಗಿ ಸಿಗ್ತಾರೆ ಈಗ ಅಲ್ಲಿ ಡಾಬಾದಲ್ಲಿ. ಆ ದೇವಸ್ಥಾನಗಳನ್ನ ಉದ್ಧಾರ ಮಾಡಿ ಉಳಿಸಿದ್ರು. ಎಷ್ಟು ಸರಿ ಬರೋದು, ಬಂದಾಗೆಲ್ಲ ತುಂಬ್ಕೊಂಡು ಹೋಗಿದ್ದು. ನಾನು ಈ ಬಟ್ಟೆ ಹಾಕೊಂಡ್ಬಿಟ್ಟೆ, ಹೊರಗಡೆ ಇದ್ದಿದ್ರೆ ನಂಗೆ ಏನಾಗ್ತಿತ್ತು ಗೊತ್ತಿಲ್ಲ. ಎಂಥಾದ್ರಿ ನಮ್ಮ ದೇಶ. ಆಮೇಲೆ ಅವ್ರಿಗೆ ಅವರ ಮಸೀದಿಗಳಿಗೆ ನಮ್ಮ ದೇವಸ್ಥಾನದ ಪಾಣಿಪೀಠ ಬೇಕು. ಪಾಣಿಪೀಠ ಬೇಕು ಅವ್ರದಕ್ಕೆ, ಮೆಟ್ಟಲ್ಗೆ. ನಮ್ಮಲ್ಲಿ ಆ ಶಕ್ತಿ ಇರಲಿಲ್ಲ. ಆದ್ರೆ ನಾಗಾ ಸನ್ಯಾಸಿಗಳು ನಿಂತ್ಕೊಂಡ್ರು, ಬಾರ ಏನ್ ಬೇಕು ಬಾರ, ಕತ್ತರಿಸಾಕ್ಬಿಡ್ತೀನಿ ನಿನಗೆ ಅಂತ. ಈಗ ಗೊತ್ತಾಯ್ತಾ ನಾಗಾ ಸನ್ಯಾಸಿಗಳ ಕತೆ? ಅವ್ರಿಗೆ ಆ ಪರಂಪರೆ ಬಂತು. ಶಂಕರ ಭಗವತ್ಪಾದಾಚಾರ್ಯರ ಆ ಶಕ್ತಿಯಿಂದ ಹಿಂದೂ ಧರ್ಮವನ್ನು ಉಳಿಸೋದಕ್ಕೆ, ಹಿಂದೂ ಧರ್ಮವನ್ನು ಯಾವುದೇ ರೀತಿಯಲ್ಲಿ ಅದಕ್ಕೆ ಚ್ಯುತಿ ಬರದೇ ಇದ್ದಂತೆ ನೋಡ್ಕೊಳ್ಳೋದಕ್ಕೆ ನಾಗಾ ಸನ್ಯಾಸಿಗಳು ನಮ್ಮ ದೇಶದಲ್ಲಿ ಬಂದರು. ಕೇಳ್ತೀರಾ ಯಾರಿಗಾರು? ಭಾರಿ ಮಾತು. ಅದಕ್ಕೆ ಪ್ರೆಸಿಡೆಂಟು, ಇದಕ್ಕೆ ವೈಸ್ ಪ್ರೆಸಿಡೆಂಟು, ಇದಕ್ಕೆ ಡೈರೆಕ್ಟರು, ಅದಕ್ಕೆ ಸೆಕ್ರೆಟರಿ, ಇದಕ್ಕೆ ಬರೀ ಅದೇ. ಹಿಂದೂ ಧರ್ಮದ ಬಗ್ಗೆ ತಿಳ್ಕೊಂಡಿದೆಯೇನಾದ್ರೂ? ಟ್ರಸ್ಟಿ, ಆ ದೇವಸ್ಥಾನಕ್ಕೆ ಸೆಕ್ರೆಟರಿ, ಈ ದೇವಸ್ಥಾನಕ್ಕೆ ಟ್ರಸ್ಟಿ, ಆ ದೇವಸ್ಥಾನಕ್ಕೆ ಅದು, ಈ ದೇವಸ್ಥಾನಕ್ಕೆ ಇದು, ಬರೀ ಇದೆ. ಏನ್ ಮಾಡ್ತಿದ್ದೀಯ ನೀನು ದೇವಸ್ಥಾನಕ್ಕೆ? ಹಿಂದೂ ಧರ್ಮಕ್ಕೆ ಏನ್ ಮಾಡ್ತಿದ್ದೀಯಾ? ವೇದ ಪಾಠಶಾಲೆ ತೆಗೆದಿಯಾ ನೀನು ದೇವಸ್ಥಾನದಲ್ಲಿ? ಸಂಸ್ಕೃತ ಪಾಠಶಾಲೆ ತೆಗೆದಿಯಾ ನೀನು ದೇವಸ್ಥಾನದಲ್ಲಿ? ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ಆನಂದ ಲಹರಿ, ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ ಹೇಳಿಸ್ತಿದೀಯಾ? ಬಂದ, ಡ್ಯಾನ್ಸ್ ಮಾಡ್ದ, ಹೊಟ್ಟೋದ. ರಾಮನವಮಿ ದಿವಸ ಬಣ್ಣ ಹಾಕ್ದ, ಇನ್ನೊಂದು ದಿವಸ ಇನ್ನೊಂದು ಹಾಕ್ತಾ ಕುಡ್ದ ಹೊಡೆದ ಹೊಟ್ಟೋದ. ಅದೇ ಟ್ರಸ್ಟಿಗಳು, ಧರ್ಮದರ್ಶಿಗಳು ಮಾಡುವಂತ ಕೆಲಸ. ಗೊತ್ತಾ ನಿಮಗೆ ಎಷ್ಟು ನೋವಲ್ಲಿ ಹೇಳ್ತಾ ಇದ್ದೀನಿ ನಾನು ಅಂತ? ಹೇಳ್ತೀರಾ ನೀವು ಶ್ರೀ ಸೂಕ್ತ, ಹೇಳ್ತೀರಾ ನೀವು ಪುರುಷ ಸೂಕ್ತ, ಹೇಳ್ತೀರಾ ನೀವು ಮೇಧಾ ಸೂಕ್ತ, ಹೇಳ್ತೀರಾ ನೀವು ದುರ್ಗಾ ಸೂಕ್ತ. ಯಾಕೆ ನೀವು ಹೇಳ್ತೀರಾ? ನಿಮ್ಮಲ್ಲಿ ಆ ಸಂಸ್ಕೃತಿ ಇದೆ. ನಿಮ್ಮ ಹಿರಿಯರು ಅದನ್ನು ಕೊಟ್ಟಿದ್ದಾರೆ ನಿಮಗೆ. ನೀವು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಕಾಪಾಡ್ತಿದ್ದೀರಾ. ಕಣ್ಣಾರೆ ನಾನು ನೋಡಿದ್ದೀನಿ. ಗೋವಿಂದ ಶೆಟ್ಟರ್ನ ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ.
ಇವ್ರು ಇಲ್ಲಿ ಕೂತಿರೋರು ಎಲ್ಲರ ಹಿನ್ನೆಲೆ ನೋಡಿ, ಎಲ್ಲ ಹಿರಿಯರು ಎಷ್ಟು ಯಾವ ಥರ ದಾರಿ ತೋರಿಸ್ತಾ ಇದ್ರು ನಿಮಗೆ ಅಂತ. ಅವರೇನು ವ್ಯಾಪಾರ ಮಾಡ್ತಿರ್ಲಿಲ್ವಾ? ಅವರೇನು ವ್ಯವಹಾರ ಮಾಡ್ತಿರ್ಲಿಲ್ವಾ? ತಲೆ ಮೇಲೆ ಹೊತ್ಕೊಂಡು ಹಳ್ಳಿಗೆ ಹೋಗಿ ವ್ಯಾಪಾರ ಮಾಡ್ತಾ ಇದ್ರು. ನೀವಿಷ್ಟು ಚೆನ್ನಾಗಿ ಆಗ್ಲಿ ಅಂತ ಅವ್ರ ಕೃಪೆ. ನಮಗೆ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ದೇವಸ್ಥಾನದ ಬಗ್ಗೆ, ನಮ್ಮ ದೇವರ ಬಗ್ಗೆ, ನಮ್ಮ ಪರಂಪರೆ ಬಗ್ಗೆ, ನಮ್ಮ ಎಂಥದ್ದು ಹೇಳಲಿ, ನನ್ನ ಸಂಸ್ಕೃತಿ ಆದರ್ಶ ಏನು ಬೇಕಾಗಿಲ್ಲ ನಮಗೆ. ಅದು ಇಂಗ್ಲೀಷ್ ಕಾನ್ವೆಂಟಿಗೆ ಕಳಿಸ್ಬಿಡೋದು, ಹೋಗ್ಬಿಡೋದು, ಅದು ಮಾಡೋದು, ನಮ್ಮ ಹುಡುಗ ಪೇಪರ್ ನೋಡಿ ಪ್ರತಿ ದಿವಸ ಈ ಸಂಸಾರದ ಈ ಪ್ರಪಂಚದ ಚಿತ್ರಗಳ ಮುಂದೆ ಕೊಡ್ತಾನೆ. 10 ರೂಪಾಯಿ ಕೊಡಲಿಲ್ಲ ಅಷ್ಟೇ, ತಲೆನೇ ತೆಗೆದುಬಿಟ್ಟ ಅವನು. 3 ದಿವಸದಿಂದ ನಡೆದಿತ್ತು. ಆ ಹುಡುಗ ಗುಟ್ಕಕ್ಕೆ 10 ರೂಪಾಯಿ ಕೇಳ್ದ ಅವ್ರ ತಂದೆಗೆ. ತಂದೆ ಬಡತನ, 10 ರೂಪಾಯಿ ಇರಲಿಲ್ಲ. ಕೊಡಲ್ಲಪ್ಪ, ಈ ಸರಿ ಬೇಡ, ನಾಳೆ ಏನಾದ್ರು ಉಳಿದ್ರೆ ಕೊಡ್ತೀನಿ, ಅದ್ರ ದುಡ್ಡು ತಂದ ಕಚಕ್ ಅಂತ ಕತ್ತರಿಸ್ಬಿಟ್ಟ 10 ರೂಪಾಯಿಗೆ. ಇದು ನಿಮ್ಮ ಸಂಸ್ಕೃತಿ, ನಿಮ್ಮ ಎಜುಕೇಷನ್, ನಿಮ್ಮ ಏನಂತ ವಿಶ್ವವಿದ್ಯಾಲಯದ ಡಿಗ್ರಿಗಳ ಪ್ರಭಾವ ಇದು. ಹೇಳಿ ನೀವೇ, ಇದನ್ನ ನೋಡ್ತಾ ನಾವು ಸುಮ್ಮನಿರ್ಬೇಕೇನೋ? ಹೇಳಿ ನೀವೇ. ಮಕ್ಕಳನ್ನೆಲ್ಲ ಇದಕ್ಕೆ ಕರ್ಕೊಂಡು ಹೋದ್ರು ಸ್ಕೂಲ್ನಲ್ಲಿ. ಪುಟ್ ಮಕ್ಕಳಿಗೆಲ್ಲ ಬನ್ನಿ, ಎಲ್ಲಿಗೆ ಎಕ್ಸ್ಕರ್ಷನ್ ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತ. ಪುಟ್ಟ ಮಗು ಅದು ಹೋಯ್ತು. ಹೋಗಿ ಎಲ್ಲ ಮಾಡಿಕೊಂಡು ಬರ್ತಾ ಅವ್ರು ಯಾರೋ ಪಾಪ ಟೀಚರು, ಬನ್ನಿ ಮಕ್ಕಳ, ಇಲ್ಲಿ ಒಂದು ವೃದ್ಧಾಶ್ರಮ ಇದೆ, ಅಲ್ಲಿ ಹೋಗ್ಬಿಟ್ಟು ಬರೋಣ. ನಾವು ಅವ್ರಿಗೆಲ್ಲ ಹಣ್ಣು ತಂದಿದ್ದೀನಿ ಮಕ್ಕಳ, ಅವ್ರಿಗೆಲ್ಲ ವೃದ್ಧರಿಗೆಲ್ಲ ಹಣ್ಣು ಕೊಡೋಣ ಅಂತ ಕೊಡೋಕ್ಕೆ ಎಲ್ಲ ಅರೇಂಜ್ ಮಾಡಿದ್ರು. ಆ ಮಕ್ಕಳೆಲ್ಲ ಕೊಡ್ತಾ ಬಂತು. ಒಂದು ಹೆಣ್ಮಗು ಆ ಹಣ್ಣನ್ನು ತೆಗೆದುಕೊಂಡು ಹೋಗಿ ಒಂದು ಅಜ್ಜಿಗೆ ಕೊಡ್ತು. ನೋಡಿದ್ರೆ ಅವ್ರ ಅಜ್ಜಿನೇ ಅದು. ಬಾಚಿ ತಪ್ಕೊಂಡು ಮುದ್ದಾಡ್ಬಿಟ್ಲು ಅಜ್ಜಿ. ಮಗು ಜೋರಾಗಿ ಅಳಕ್ ಶುರು ಮಾಡ್ತು. ಅಜ್ಜಿ ನೀನ್ ಯಾಕೆ ಇಲ್ಲಿದ್ಯಾ ಅಜ್ಜಿ? ಅಜ್ಜಿ ಮಗುಗೆ ಹೆಂಗ್ ಹೇಳುತ್ತೀರಿ? ನೀವೇ ತಾನೇ ಸಾಕಿದ್ದದನ್ನ, ನೀವೇ ತಾನೇ ಅದಕ್ಕೆಲ್ಲ ಸಲಹೆ ಕೊಟ್ಟಿದ್ದು, ನೀವೇ ತಾನೇ ಅದಕ್ಕೆ ಪರಂಪರೆ, ಸಂಸ್ಕೃತಿ, ನಮ್ಮ ಒಂದು ವಿಚಾರಧಾರೆ ಯಾವುದನ್ನು ಕಿವಿಗೆ ಬೀಳ್ದಂಗೆ ಹೇಳಿದ್ರು. ಮೇಡಮ್ ಹೇಳಿದ್ರು ಹಣೆ ಅಳಿಸ್ಕೊಂಡು ಹೋಗ್ಬೇಕು ಅಂತ, ನಾಳೆಯಿಂದ ಹಣೆ ಅಳಿಸ್ಕೊಂಡು. ಮೇಡಮ್ ಹೇಳಿದ್ರು ಲಂಗ ದಾವಣಿ ಹಾಕೊಂಡ್ಬಿಡ, ಮಿನಿ ಹಾಕೊಂಬ, ಅದನ್ನ ಹಾಕಿಸ್ಕೊಂಡು. ನಮ್ಗೆ ಮೇಡಮ್ ಹೇಳಿದ್ರು ಇದನ್ನ ಹೇಳಿದ್ರು, ನಮ್ಮ ಎಷ್ಟು ಇದೇ ಹೇಳಿದ್ರು. ಬರೀ ಅವ್ರು ಹೇಳಿದನೇ ನೀವು ಮಾಡಿದ್ದು. ನಮ್ಮಂಥ ಸನ್ಯಾಸಿಗಳು ಇಂಥ ಒಂದು ಸಂಸ್ಥೆ, ಹಿಂದೂ ಧರ್ಮ, ನಮ್ಮ ವಿಚಾರಧಾರೆ ನಿಮ್ಗೆ ಹೇಳ್ತಾ ಬರ್ಬೇಕು ನಾವು. ವಿ ಆರ್ ಸ್ವಿಮ್ಮಿಂಗ್ ಅಗೇನ್ಸ್ಟ್ ದಿ ಕರೆಂಟ್. ಪ್ರವಾಹದ ಜೊತೆಲೆಲ್ಲ ಎದುರಾಗಿ ನಾವು ಸ್ವಿಮ್ ಮಾಡ್ತಾ ಇದ್ದೀವಿ, ಈಜಾಡ್ತಾ ಇದ್ದೀವಿ ನಾವು. ಯಾರಿಗೆ ಹೇಳ್ತೀರಾ? ಹುಡುಗರಿಗೆ. ಆ ಮಗು ಮಾತಾಡ್ತಾ, ಸ್ವಾಮೀಜಿ ನಮಸ್ಕಾರ ಸ್ವಾಮೀಜಿ. ಎಷ್ಟನೇ ಕ್ಲಾಸ್ ಮಗು? ಈ ಕಡೆ ಬರೋ ಸ್ವಾಮೀಜಿ ಹತ್ರ ಇವಾಗ ಮಾತಾಡಬಾರ್ದು, ಆಮೇಲೆ ಮಾತಾಡಬೇಕು. ಈಗ ಮೇಡಮ್ ಬೈತಾರೆ, ನೀವು ಟ್ಯೂಷನ್ ಬಾ. ನಿಮ್ಗೆ ನಾನು ಅದನ್ನೆಲ್ಲ ಹೇಳಿದ್ರೆ ನೀವು ಹೇಳ್ತೀರ ನಾನು ಒಬ್ಬ ನಾಗ ಸನ್ಯಾಸಿ ಆಗ್ಬಿಡ್ಬೇಕು ಅನ್ಸುತ್ತೆ. ನಾಗ ಸನ್ಯಾಸಿಗಳ ಒಂದು ಚಿತ್ರ ನಿಮಗೆ ಕೊಟ್ಟಿದ್ದೀನಿ. ನಮ್ಮ ದೇಶದ ದೇವಸ್ಥಾನಗಳನ್ನು, ಮೂಲ ಪೀಠಗಳನ್ನು ಉಳಿಸೋದಕ್ಕೆ ನಾಗ ಸನ್ಯಾಸಿಗಳು ತಮ್ಮ ಜೀವನವನ್ನೇ ತೊರೆದು ಶಂಕರ ಭಗವತ್ಪಾದಾಚಾರ್ಯರು ಹಾಕಿದ ಮಾರ್ಗದಲ್ಲಿ ಈ ಸನ್ಯಾಸಿಗಳು ಇರೋದ್ರಿಂದಲೇ ನೀವು ಕಾಶಿಗೆ ಹೋಗಿ ಬಂದೆ, ಪ್ರಸಾದ ತಂದಿದ್ದೀನಿ, ಮಥುರೆಗೆ ಹೋಗಿ ಬಂದೆ, ಪ್ರಸಾದ ತಂದಿದ್ದೀನಿ, ಬೃಂದಾವನಕ್ಕೆ ಹೋಗಿ ಬಂದೆ, ಪ್ರಸಾದ ತಂದಿದ್ದೀನಿ ಅಂತ ಹೇಳೋದು. ಅವ್ರಿಲ್ಲದಿದ್ರೆ ನೀವೇನು ತರ್ತಾ ಇದ್ರಿ? ಯೋಚನೆ ಮಾಡಿ. ಈಗ ಯಾರೋ ಕ್ಲಾಸಿಗೆ ನಾನು ಕೇಳ್ತೀನಿ, ಏನ್ರಿ ಹೋದ್ವಾರ ಅಯ್ಯೋ ಅದ ಯಾರೋ ಬಂದ್ಬಿಟ್ರು, ಸುಮ್ಮನೆ ಇರ್ಬಿಡಕ್ಕಾಗತ್ತಾ? ಅದಕ್ಕೆ ಎಲ್ಲ ತಿಂಡಿ ಉಪಚಾರ ಎಲ್ಲ ಮಾಡಿ ಅವ್ರಿಗೆ ಕಳಿಸ್ಕೊಟ್ಟವು. ಹೋಗೋದೇ ಲೇಟ್ ಆಯಿತು, ಕಳಿಸ್ಕೊಟ್ಟು. ನಾನು ಅದು ತಪ್ಪು ಅಂತ ಹೇಳಲ್ಲ, ಬರಬೇಕು. ಅದು ನಿಮ್ಗೊಂದು ಆರ್ಡರ್ ಇರಬೇಕಲ್ಲ, ನಿಮ್ಗೊಂದು ಜೀವನ ಇರಬೇಕಲ್ಲ. ದಿವಸನೂ ಹಿಂಗೇನೆ ಮಾಡ್ತೀರಿ? ವಾರಕ್ಕೊಂದು ದಿವಸ ಬರ್ಲಿಕ್ಕಾಗಲ್ವಾ? ಒಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕಾಗಲ್ವಾ?
ಒಂದು ಪೂಜೆಗೆ ಹೋಗ್ಲಿಕ್ಕಾಗಲ್ವಾ? ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೆ ನಮ್ಮ ಅಂತ ಆ ತಂಬಿಗೆ ತೆಗೆದುಕೊಂಡೋಗಿ ಬಿಂದಿಗೆ ತೆಗೆದುಕೊಂಡೋಗಿ ನೀರು ಎರೆದು ಬಿಟ್ಟು ಬರ್ತಾ ಇದ್ವಲ್ಲ ನಾವು ಮನುಷ್ಯರಲ್ವಾ? ತುಳಸಿಗೆ ನೀರು ಹಾಕ್ತಿದ್ರು, ಸೂರ್ಯನಿಗೆ ನಮಸ್ಕಾರ ಮಾಡ್ತಿದ್ರು, ಅರ್ಘ್ಯ ಅವೆಲ್ಲ ತಪ್ಪ? ಹಳೇ ಕಾಲದ್ದು. ಇನ್ನು ಹೊಸ ಕಾಲದ್ದೇನು ಅಂದರೆ ಆ ಮಗು ಅಜ್ಜಿ ಇಲ್ಲಿಗೆ ನಿಲ್ಲಿಸಿದ್ದೀನಿ, ಇನ್ನೊಂದು ಸ್ಟೆಪ್ ಹೋಗ್ತೀನಿ, ಮನೆಗೆ ಹೋಗ್ತಾ ಯೋಚನೆ ಮಾಡಿ. ಇದು ಸ್ವಲ್ಪ ಹಾರ್ಡ್ ಆಗಿದೆ, ಹಾರ್ಶ್ ಆಗಿದೆ, ಆದರೆ ನೀವು ತಗೋಬೇಕಿದ್ದನ್ನ. ಯೂಶಲಿ ಬೆಂಗಳೂರು, ಬಾಂಬೆ ಅಲ್ಲೆಲ್ಲ ನಾಯಿಗಳನ್ನ ಸಾಕ್ತಾರೆ. ಏನು ಜಾಸ್ತಿ ಇಲ್ಲ, 5 ಲಕ್ಷ 6 ಲಕ್ಷ 8 ಲಕ್ಷ ಅದ್ರದ್ದು ಬ್ರೀಡ್ ಮೇಲೆ ಹೋಗುತ್ತೆ. ಕಾಸ್ಟ್ಲಿಯೆಸ್ಟ್ ನಾಯಿ ಮಿಸ್ ಆಗೋಯ್ತು ಮನೆಯಿಂದ. ಹುಡುಕಿಸಿದ್ರು, ಪೇಪರಲ್ಲಿ ಹಾಕಿಸಿದ್ರು, ತಂದು ಕೊಟ್ಟಿರೋಗಿ ಇಷ್ಟು ಲಕ್ಷ ಕೊಡ್ತೀವಿ ಅಂತಂದ್ರು, ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು, ಎಲ್ಲೂ ಸಿಕ್ಲಿಲ್ಲ ನಾಯಿ. ಇನ್ನೊಂದ್ಸರಿ ಹೇಳ್ತೀನಿ, ನಾಯಿ ಎಲ್ಲೂ ಸಿಕ್ಲಿಲ್ಲ. ಟಕಾಟುಕು ಅಂತ ಅಂಥದ್ದು BMW ಕಾರಲ್ಲಿ ಹೋಗೋದು, ಆ ಕಾರಲ್ಲಿ ಬರೋದು, ಈ ಕಾರಲ್ಲಿ ಹೋಗೋದು, ಅದು ಏರ್ ಕಂಡೀಷನ್ನು, ಆಮೇಲೆ ಕೈಗೊಬ್ಬ ಕಾಲ್ಗೊಬ್ಬ ಆಳು, ಆಮೇಲೆ ಮೇಲೆ ಹತ್ತಕ್ಕೆ ಇದು ಏನು ಲಿಫ್ಟು, ಇಳಿಯಕ್ಕೆ ಲಿಫ್ಟು, ಮಲಗಕ್ಕೆ ಲಿಫ್ಟು, ಹೋಗಕ್ಕೆ ಲಿಫ್ಟೇ. ಒಂದು ದಿವಸ ಒಂದು ಕಡೆಯಿಂದ ಫೋನ್ ಬಂತು, ಸರ್ ನಿಮ್ಮದು ಅಡ್ವರ್ಟೈಸ್ಮೆಂಟ್ ನೋಡ್ದು. ಹಾಂ, ಎಲ್ಲಿದೆ ನಮ್ಮ ನಾಯಿ ನೋಡಿದ್ರ? ಹೌದು ಸರ್, ಫೋಟೋ ಸಮೇತ ನೋಡ್ದು. ಅದು ಬರ್ತಾನೆ ಇಲ್ಲ ಸರ್, ಎಷ್ಟು ಹೇಳಿದ್ರು ಮತ್ತೆ ಕಚ್ಚಕ್ಕೆ ಬರುತ್ತೆ ಸರ್, ಅದು ಬರ್ತಾನೆ ಇಲ್ಲ. ಎಲ್ಲಿದೆ ಅದು? ವೃದ್ಧಾಶ್ರಮದಲ್ಲಿ ನಿಮ್ಮ ತಾಯಿ ಹತ್ರ ಇದೆ ಸರ್. ನೀವು ನಿಮ್ಮ ತಾಯಿನ ವೃದ್ಧಾಶ್ರಮ ಕರ್ಕೊಂಡೋಗಿ ಬಿಟ್ಬಿಟ್ರಲ್ಲ ಸರ್. ಆ ನಾಯಿ ಆ ತಾಯಿ ಹಾಲು ಹಾಕ್ತಿತ್ತು, ಆ ತಾಯಿ ಊಟ ಹಾಕ್ತಿತ್ತು ಅನ್ನೋ ಒಂದು ಋಣಕ್ಕೆ ತಾಯಿ ನೋಡೇ ಇಲ್ಲ. ಅದು ಮನೆಯೆಲ್ಲ ನೋಡುತ್ತೆ, ತಾಯಿ ಕಾಣ್ತಿಲ್ಲ. ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬರುತ್ತೆ, ಎಲ್ಲೆಲ್ಲೋ ಹೋಗುತ್ತೆ, ಎಲ್ಲೂ ಕಾಣ್ತಿಲ್ಲ ತಾಯಿ. ಆಮೇಲೆ ಹುಡ್ಕೊಂಡು ಹೋಗುತ್ತೆ ಆ ತಾಯಿ, ಆ ನಾಯಿ ಹುಡ್ಕೊಂಡು ಹೋಗುತ್ತೆ. ಒಂದು ದಿವಸ ನೋಡುತ್ತೆ, ಆ ವೃದ್ಧಾಶ್ರಮದಲ್ಲಿ ಇದ್ದಾಳೆ ಆ ತಾಯಿ. ಓಡ್ ಹೋಗುತ್ತೆ, ಬಾಚಿ ತಪ್ಕೊಳ್ಳುತ್ತೆ. ಆ ತಾಯಿನೂ ಅದನ್ನ ತಪ್ಕೋತಾಳೆ. ಅಯ್ಯೋ ಹೋಗು, ಅಡ್ವರ್ಟೈಸ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ, ಇಷ್ಟು ಲಕ್ಷ ಕೊಡ್ತಾರೆ ಈ ನಾಯಿ ತಗೊಂಡೋದ್ರೆ ಅಂತಂದ್ರೆ ಅದು ಮುಟ್ಟಕ್ಕೆ ಬಿಡಲ್ಲ. ಅದು ನಿನ್ನನ್ನು ಬಿಟ್ಟು ನಾನು ಹೋಗಲ್ಲ ಅನ್ನತ್ತೆ. ಅದಕ್ಕಿಂತಲೂ ಕಡಿಮೆ ಆಗೋಯ್ತಲ್ಲ, ಮಾನವೀಯತೆ ಹೊಟ್ಟೋಯ್ತಲ್ಲ, ನಿಮ್ಮ ಸಂಸ್ಕೃತಿ ಹೊಟ್ಟೋಯ್ತಲ್ಲ. ನಾಯಿಗಿಂತ ಕಡೆನಾ? ಆಶ್ಚರ್ಯ ಆಯ್ತು ನನಗೆ ಅದನ್ನು ಓದಿ. ಆರ್ಟಿಕಲ್ ಬಂದಿತ್ತದು. ಎಷ್ಟು ನೋವಾಗತ್ರಿ. ಹೆತ್ತ ತಾಯಿ ನಿಮ್ಮ ಮನೆ ಎಲ್ಲ ಭಾಳ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಏನದು ರೆಡ್ ಕಾರ್ಪೆಟ್ ಏನು, ಆ ಕಾರ್ಪೆಟ್ ಏನು, ಇದೇನು ಬ್ಯೂಟಿಫುಲ್ ಆಗಿದೆ. ಆ್ಯಂಬಿಯನ್ಸ್ ಎಲ್ಲ ಭಾಳ ಚೆನ್ನಾಗಿದೆ, ಎಲ್ಲ ಬ್ಯೂಟಿಫುಲ್, ಎಲ್ಲ ಬಾಂಬೆ ಡೈಯಿಂಗ್ದ ಎಲ್ಲ ಇದು ಕರ್ಟನ್ಸು ವೆರಿ ಗುಡ್, ತುಂಬ ಚೆನ್ನಾಗಿ. ಆದರೆ ಏನು ಅನ್ಕೋಬೇಡ, ಆ ವಯಸ್ಸಾದ ಅಜ್ಜಿ ನೀನು ಯಾಕೆ ಇಲ್ಲಿ ಇಟ್ಕೊಂಡಿದ್ಯಾ ಮನೆಯಲ್ಲಿ ಅಂತ ಹೇಳಿದ್ರೆ ಏನಾಯ್ತು? ನೆಕ್ಸ್ಟ್ ಡೇನೇ ಪ್ಯಾಕ್ ಆಗೋಯ್ತಾ? ನಾವು ಸಂಸ್ಕೃತಿ, ಪರಂಪರೆ, ಹಿಂದೂಗಳು ಪೂಜೆ ಮಾಡ್ತೀವಿ, ಅದು ಇದು ಬರೀ ಬುರುಡೆ. ಫಸ್ಟು ನೀನು ಹೃದಯವಂತಿಕೆಯನ್ನು ಬೆಳೆಸ್ಕೊ, ನಿನ್ನ ಹೃದಯವಂತಿಕೆಯನ್ನು ಬೆಳೆಸ್ಕೊ. ಸ್ವಾಮಿ ವಿವೇಕಾನಂದ ತೋರಿಸ್ಕೊಟ್ಟಿದ್ದಿದೆ ಹೃದಯವಂತಿಕೆ. ಶಂಕರ ಭಗವತ್ಪಾದಾಚಾರ್ಯ ಅವ್ರ ತಾಯಿ ಹೇಳ್ತಾರೆ, ಅಮ್ಮ ನೀನು ಕರೆದ ನಾ ಬರ್ತೀನಿ, ನೀನು ಕರಿತೀಯಲ್ಲಮ್ಮ ನಾನು ಬರ್ತೀನಿ, ಎಲ್ಲಿದ್ರೂ ಬರ್ತೀನಿ ತಾಯಿ. ಶಂಕರ ಅಂತ ಕರೆದ್ಲು ಕಾಲಡಿನಲ್ಲಿ. ಅವ್ರು ಅಲ್ಲಿದ್ರು ಹಿಮಾಲಯದಲ್ಲಿ. ಅಮ್ಮ ಬಂದೆ ಅಂತ ಬಂದರು. ಅದು ರೀ ನಮ್ಮ ಸಂಸ್ಕೃತಿ ಅಂದರೆ. ಶ್ರವಣ ಕುಮಾರ ತಾಯಿ ತಂದೆನ ಕೂರಿಸ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಆ ತೀರ್ಥಕ್ಷೇತ್ರಗಳಿಗೆಲ್ಲ ಕರ್ಕೊಂಡು, ಅದು ರೀ ತಾಯಿ ತಂದೆ ಅಂದರೆ. ನಮ್ಮ ಸಂಸ್ಕೃತಿ ಅಂದರೆ ಅದು ರೀ, ನಮ್ಮ ಪರಂಪರೆ ಅಂದರೆ ಅದು ರೀ. ನಾವೆಲ್ಲಿಗೆ ಬಂದು ನಿಂತಿದ್ದೀವಿ ನೋಡಿ. ಮತ್ತೆ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರೆ ಇವರು ಸೆಕ್ಯುಲರಿಸಮ್ ಇದು ಏನು 100 ಮಾತಾಡ್ತಾರೆ. ಅರೆ ನಮ್ ಕಿತ್ಕೊಂಡು ಹೋಗ್ತಾ ಇದೆ.
ಯಾರು ಕಾರಣ ಇದಕ್ಕೆ? ನೀವೇ ಹೇಳಿ. ನಾವೇ ಕಾರಣ. ಯಾರಾದರೂ ಟೀಚರು, ನಿಮ್ಮ ಹೋಗು, ಏನು ಈ ಟ್ರೆಡಿಷನಲ್ ಡ್ರೆಸ್ಸಲ್ಲಿ ಬಂದಿದ್ಯಾ, ಹೋಗು, ಇದೇನಿದು ಕುಂಕುಮ, ಇದೇನಿದು ಇದೆಲ್ಲ, ಆಮೇಲೆ ಇದೇನಿದು ಕರಿ ಹಾರಗಳು, ಸರ, ಇದು ಬಳೆ, ನಾಳೆ ಬಂದರೆ ಎಲ್ಲ ತೆಗೆದು ಬಿಸಾಕ್ಬಿಡ್ತೀನಿ ಅಂದರೆ ನಮ್ಮ ತಂದೆ ತಾಯಿಗಳಿಗೆ ದಮ್ಮೇ ಇಲ್ಲ. ಯಾರ ಮೇಡಮ್ ಕರ್ಕೊಂಬರ ಇಲ್ಲಿ ಅಂತ ಹೇಳೋಂಥ ಶಕ್ತಿ ಇಲ್ಲ. ಹೌದಾ, ಹಂಗಂದ್ರು ನಾಳೆ ಎಲ್ಲ ಬಿಚ್ಬಿಟ್ಟು ಹೋಗು ಮಗು. ಹಾಗೆ ಹಿಂದೂ ಧರ್ಮ ಹೆಂಗೆ ಮೇಲಕ್ಕೆ ಬರಬೇಕು? ನಾನು ಓದ್ತಿದ್ದ ಸ್ಕೂಲ್ನಲ್ಲಿ ನಾವು ಓದ್ತಿದ್ದ ಪುರುಷೋತ್ತಮ ಅಂತಿದ್ದ. ಅವನು ಬಹಳ ಟ್ರೆಡಿಷನಲ್, ಜಡೆ ಇತ್ತು ಅವನಿಗೆ, ಕ್ಲೀನಾಗಿ ಜಡೆ ಹಾಕೊಂಬರೋ, ಇಲ್ಲಿ ಬಾದಾಮಿ ಕಟ್ಟು ಆಗ್ಬೋದು. ಸೊ ಬರೋನು, ಕೂತ್ಕೊಳ್ಳೋನು, ಒಬ್ಬರು ಏನಿಲ್ಲ, ನಮ್ಗೆಲ್ಲರೂ ಇಷ್ಟ ಆಗ್ತಿತ್ತು. ಆಮೇಲೆ ಇವ್ರು ತುಂಬ ಜನ ಇದ್ದರು ನಾವು ಓದಿದ್ದ ಸ್ಕೂಲಲ್ಲಿ, ಪರ್ಕಾಲ್ ಮಠದಲ್ಲಿ ನಾನು ಓದಿದ್ದು. ಎಷ್ಟು ಚೆನ್ನಾಗಿದ್ದು ನಾವೆಲ್ಲ. ಇವತ್ತು ಸ್ಕೂಲ್ಗೆ ನಾಮ ಹಾಕಿ ಕಳಿಸಿ, ನಿಮಗೆ ಧೈರ್ಯ ಇದ್ದರೆ, ನಿಮಗೆ ದಮ್ಮಿದ್ರೆ, ನೀವು ಹಿಂದೂ ಅಂತ ಅನ್ಸ್ಕೊಂಡ್ರೆ ಚಾಲೆಂಜ್ ಮಾಡ್ತೀವಿ ನಾವು, ಕಳಿಸಿ. ಶ್ರಾವಣ ಶನಿವಾರ ನಿಮ್ಮ ಹುಡುಗನಿಗೆ ವೆಂಕಟರಮಣ ಸ್ವಾಮಿಯ ಪೂಜೆ ಮಾಡಿಬಿಟ್ಟು ಕಳಿಸಿ ನೀವು. ವಾಪಸ್ ಕಳಿಸ್ಬಿಡ್ತಾರೆ ಸ್ಕೂಲಿಂದ, ಹುಡುಗರೆಲ್ಲ ಸೇರಿಸಿ ವಾಪಸ್ ಕಳಿಸ್ಬಿಡ್ತಾರೆ, ನಗಿ ತಮಾಷೆ ಮಾಡಿ ಅವನನ್ನು ಚಿತ್ರಹಿಂಸೆ ಕೊಟ್ಟು ಕಳಿಸ್ಬಿಡ್ತಾರೆ. ಯಾಕೆ? ಹಿಂದೂ ಧರ್ಮದಲ್ಲಿ ಹಿಂದೂಗಳಿಗೆ, ಕರಾಚಿಲಿ ಮಾತಾಡ್ತಿಲ್ಲ ನಾನು, ನಮ್ಮ ದೇಶದಲ್ಲೇ ಮಾತಾಡ್ತಾ ಇದ್ದೀನಿ. ಎಂಥ ಸ್ಥಿತಿ ಬಂದಿದೆ ನೋಡಿ. ನಾವು ಈ ಡ್ರೆಸ್ಸಲ್ಲಿ ಒಂದಾನೊಂದು ಕಾಲದಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಹೋಗ್ತಾ ಇದ್ದೆ ನಾನು, ಆಶ್ರಮಕ್ಕೆ ಸಾಮಾನು ಅದು ಇದು ತರಕ್ಕೆ, ಸ್ವಾಮಿಗಳಿಗೆ ಏನಾದರೂ ಸ್ಪೆಕ್ಟಿಕಲ್ಸ್ ತರಲಿಕ್ಕೆ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಸ್ವಲ್ಪ ಹೈ ಎಂಡಲ್ಲಿ ಇರುತ್ತಲ್ಲ ತೊಗೊಂಬರೋಕ್ಕೆ. ಟುಡೇ ಐ ಕಾಂಟ್ ಗೋ, ಐ ಆಮ್ ಅಫ್ರೇಡ್ ಟು ಗೋ, ಐ ಆಮ್ ಟೆಲಿಂಗ್ ಯು, ಬಟ್ ಸ್ಟಿಲ್ ಐ ಗೋ. ಅದು ಬೇರೆ ವಿಚಾರ. ನಗೋದು ನಾನು ನೋಡಿ, ತಮಾಷೆ ಮಾಡೋದು, ಸ್ವಾಮಿಗಳನ್ನವರು, ಯಾವ ಸ್ವಾಮಿಗಳು, ಹುಡುಗರು. ನಾನು ಯಾವುದಕ್ಕೂ ಹೆದರಲ್ಲ, ಜೋರು. ಎಕ್ಸ್ಕ್ಯೂಸ್ ಮೀ, ಡೂ ಯು ಹ್ಯಾವ್ ಎನಿ ಪ್ರಾಬ್ಲಮ್ ಅಂತೀನಿ. ಯಾರಾದ್ರೂ ಹಂಗೆ ಮಾತಾಡಿದ್ರೆ, ಎಕ್ಸ್ಕ್ಯೂಸ್ ಮೀ, ಡೂ ಯು ಹ್ಯಾವ್ ಎನಿ ಪ್ರಾಬ್ಲಮ್, ಡೂ ಯು ನೋ ಹೌ ಟು ಬಿಹೇವ್ ಇನ್ ದಿ ಸ್ಟ್ರೀಟ್, ಲರ್ನ್ ಹೌ ಟು ಬಿಹೇವ್ ಯುವರ್ ಸೆಲ್ಫ್ ಅಂತ ಜೋರು ಮಾಡ್ತೀನಿ. ನಾನು ಡ್ರೈವರ್ ಕೇಳಿ ಹೇಳ್ತಾವ, ಏನು ಸ್ವಾಮೀಜಿ ನೀವು ಹಂಗೆ ಯಾಕೆ ಹೆದರೋದು? ನಮ್ಮ ದೇಶ, ನನ್ನ ಧರ್ಮ, ನನ್ನ ಭೂಮಿ, ನನ್ನ ಪುಣ್ಯ ಭೂಮಿ, ಋಷಿ ಮುನಿಗಳು ಓಡಾಡಿದ ಭೂಮಿ, ಸೀತೆ, ರಾಮ, ಲಕ್ಷ್ಮಣ, ಆಂಜನೇಯ ಸ್ವಾಮಿ ಓಡಾಡಿದ ಭೂಮಿ ನಂದಿದು ಅಂತ ಹೇಳೋ ಶಕ್ತಿ ನನಗಿದೆ. ನಿಮಗಿದೆಯಾ? ಮೇಡಮ್ ಬೇಡ ಮೇಡಮ್, ನಾಳೆಯಿಂದ ನೀವು ಹೇಳ್ದಂಗೆ ಹೇಳ್ತೀನಿ ಮೇಡಮ್. ಅಲ್ಲ, ನಾಳೆಯಿಂದ ಏನು ಹಾಕ್ಕೊಂಡು ಹೋಗ್ಬೇಡ ಕಣೆ. ಆಯಿತು. ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರೂ ಅವಳು ಬಳೆ ಎಲ್ಲ ತೆಗೆದು ಬಿಟ್ಟು ಹೋಗ್ಬೇಕು, ಹಣೆಯಲ್ಲಿ ಕುಂಕುಮ ಇಲ್ಲದೆ ಹೋಗ್ಬೇಕು. ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರು. ಯಾಕೆಂದ್ರೆ ಟೀಚರ್ ಒಳಗೆ ಸೇರಿಸಲ್ಲ. ನಿಮಗೆ ಶಕ್ತಿ ಇಲ್ಲ, ತಂದೆ ತಾಯಿಗಳಿಗೆ ಆ ಶಕ್ತಿ ಇಲ್ಲ. ಯಾಕೆ ಟೀಚರ್? ನಾವು ಹಿಂದೂ ಧರ್ಮದಲ್ಲಿದ್ದೀವಿ, ನಾನು ಈ ಧರ್ಮದಲ್ಲಿ ಹುಟ್ಟಿದ್ದೀನಿ, ನನ್ನ ಗೋತ್ರ ಏನು, ನಾನು ಯಾವ ಒಂದು ಗೋತ್ರದಲ್ಲಿ ಹುಟ್ಟಿದ್ದೀನಿ, ನಾನು ಯಾವ ಒಂದು ಪರಂಪರೆಯಲ್ಲಿ ಬಂದೆ, ಹಂಗೆ ಹೇಳಂಗಿಲ್ಲ ಟೀಚರ್ ನೀವು ಅಂತ ಹೇಳೋ ಶಕ್ತಿ ಕಳ್ಕೊಂಡಿದ್ದಾರೆ ಈಗಿನ ಪೋಷಕರು. ಹದಿಬದಿಯ ಧರ್ಮ ಹೇಳ್ಕೊಡ್ತಾರಾ? ಗದಾಯುದ್ಧ ಹೇಳ್ಕೊಡ್ತಾರಾ? ಎಲ್ಲ ಕಷ್ಟ ಪದಗಳಂತೆ, ತುಂಬಾ ಕಷ್ಟವಂತೆ ಅದನ್ನ ಮಕ್ಕಳಿಗೆ ಹೇಳ್ಕೊಡೋದು. ನಯನ, ಕಮಲ ಎಲ್ಲ ಸರಳವಾದ ಹೇಳ್ಕೊಡ್ಬೇಕಂತೆ. ನೀರೊಳಗಿದ್ದು ಬೆಮರ್ತಂ ಉರುಗ ಪತಾಕಂ. ಎಷ್ಟನೇ ಕ್ಲಾಸಲ್ಲಿ ನಾನು ಓದಿದ್ದು? 6ನೇ ಕ್ಲಾಸಲ್ಲಿ, 7ನೇ ಕ್ಲಾಸಲ್ಲಿ ಓದಿದ್ದು ಗದಾಯುದ್ಧ. ನಾವು ಬೈ ಹಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದು. ಉರುಗ ಪತಾಕಂ ಅಂದ್ರೆ ಯಾರು? ನೀರೊಳಗಿದ್ದು ಬೆಮರ್ತಂ ಅಂದ್ರೆ ಏನು? ಬೆಮರ್ತ ಅಂದ್ರೆ ಏನು? ತಡೆ ನೀರೊಳಗಿಳಿಯದ ಗಂಟಲಿಗೆ ಕಡುಬು ತುರುಕಿದ್ದಂತ ಆಯ್ತು ಅಂತ ಮುದ್ದಣ್ಣ ಮನೋರಮೆ ಸಲ್ಲಾಪ ನಿಮ್ಮ ಮುಂದೆ ಹೇಳ್ತೀನಿ ನಾನು. ಹೇಳ್ತೀರಾ? ನಿಮ್ಮ ಹುಡುಗರ ಕೈಲಿ ಹೇಳಿಸ್ತೀರಾ? 2 ಅಕ್ಷರ ಇಂಗ್ಲೀಷಲ್ಲಿ ಹೇಳಿದ ತಕ್ಷಣ ತಂದೆ ತಾಯಿಗೆ ತಲೆ ಗ್ರರ್ ಅಂತ ತಿರುಗುತ್ತೆ. ನನ್ನ ಮಗ ನನಗೆ ಅರ್ಥ ಆಗದಿರೋ ಮಾತಾಡ್ತಿದ್ದಾನಲ್ಲ ಅಂತ. ಅವನು ಇವ್ರಿಗೆ, ಅಮ್ಮ ನೀನು ಸ್ಟುಪಿಡ್ ಅಂದ್ರೆ, ಹೌದಾ ಮಗು, ನನ್ಗೆ ಗೊತ್ತೇ ಇಲ್ಲ ಸ್ಟುಪಿಡ್ ಅಂತ ಹೇಳ್ತಾರೆ. ಹೇಳ್ಕೊಡ್ತೀರಾ? ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳ್ಕೊಡ್ತೀರಾ ಮಕ್ಕಳಿಗೆ? ಮನುಷ್ಯಾಣಂ ಸಹಸ್ರೇಶು, ಅಲ್ಲಿ ಇಲ್ಲಿ ನಾವು ನೋಡ್ತೀವಿ. ವಿನಃ ಜನರಲ್ಲಿ ಹೊಟ್ಟೋಯ್ತು. ಎಂಥ ಇದೇ ಪಾವಗಡದಲ್ಲಿ ನಾನು ಬಂದ ಹೊಸ್ತರಲ್ಲಿ ಪ್ರತಿ ಭಾನುವಾರ
ಸಾಯಿ ಭಜನೆ ಬರ್ತಿತ್ತು ರಸ್ತೆನಲ್ಲಿ. ಏನು ವಿಶಾಲಮ್ಮ ಜ್ಞಾಪಕ ಇಟ್ಕೊಂಡಿದ್ದೀರಾ? ರಸ್ತೆಯಲ್ಲಿ ಪೂರ್ತಿ ಹೋಗೋರು, ಪಾವಗಡದ ಸುತ್ತ ಹೋಗೋರು, ಸಾಯಿ ಭಜನೆ ಬರೋದು, ನಗರ ಸಂಕೀರ್ತನೆ ಇದೆಯಾ ಈಗ? ಅವಮಾನ. ದೀಪ ಇಟ್ಕೊಂಡು ಭಜನೆ ಮಾಡಿಕೊಂಡು ಆ ಕಾಲ ಆಗೋಯ್ತು. ಈಗೇನು? ವೃದ್ಧಾಶ್ರಮ. ಚಾಟ್ಸು, ದರ್ಶನಿ, ಡಾಬಾ ಸಂಸ್ಕೃತಿ. ಅದೇ ಜನ ತಾನೇ. ಏನು ಜನ ಏನು ಬದಲಾಗಿಲ್ವಲ್ಲಮ್ಮ? ಜನ ಬೇರೆ ಮಂಗಳ ಗ್ರಹದಿಂದ ಚಂದ್ರಗ್ರಹದಿಂದ ಬರಲಿಲ್ಲ. ಇದೇ ಜನ ಹೆಂಗೆ ಬದಲಾಗೋದ್ರು ನೋಡಿ. ಮನಸ್ಸು ಬದಲಾಗೋಯ್ತು. ಮಾಡ್ತೀರಾ ನೀವು? ಕರ್ಕೊಂಬನ್ನಿ ಒಂದು ಡಜನ್ ಹುಡುಗರನ್ನ ಕರ್ಕೊಂಬನ್ನಿ, ನಾನು ನಗರ ಸಂಕೀರ್ತನೆ ಶುರು ಮಾಡಿಸ್ತೀನಿ. ಮಾಡ್ತೀರಾ? ಎಲ್ಲಿ ಸ್ವಾಮೀಜಿ, ಏನು ಅವನಿಗೆ ಹೆಣ್ಣು ನೋಡ್ತಾ ಇದ್ದೀವಿ, ಏನು ಅನ್ಕೋತಾರೆ ಹೆಣ್ಣು ಕಡೆಯವರು, ನಗರ ಸಂಕೀರ್ತನೆಗೆ ಹೋಗ್ತೀವಿ ನಿಮ್ಮ ಮಗು, ಅಯ್ಯೋ ಬೇಡ ಬಿಡಿ. ಅವ್ನು ಬೆಂಗಳೂರಲ್ಲಿ ನಗರ ಸುತ್ತಕ್ಕೆ ಹೋದ್ರೆ ಸಂತೋಷ. ಹೌದಾ? ಎಷ್ಟೊತ್ತಿಗೆ ಹೋಗ್ತೇನೆ? ಇಲ್ಲ ರೀ, ಅವ್ನು ರಾತ್ರಿ 8:30 9 ಗಂಟೆ ಹೋದರೆ ಬೆಳಗಿನ ಜಾವ ಎಷ್ಟೊತ್ತಿಗೆ ಬರೋದನ್ನೋ ಗೊತ್ತಿಲ್ಲ. ಹಾಗೆ ಅವನ್ನೇ ಕೊಡಿ, ಮದುವೆ ಆಗ್ತೀವಿ ನಾವು. ಇಲ್ಲ ರೀ, ಇವ್ನು ನಗರ ಸಂಕೀರ್ತನೆಗೆ ಹೋಗ್ತೇನೆ, ರಾಮ್ ಭಜನೆ ಮಾಡ್ಕೊಂಡು, ಅಯ್ಯೋ ಬೇಡ, ಎವ್ರು ಪೋತಾರೆ, ಏಮಪ್ಪ, ಎಂಥ ಸ್ಥಿತಿ ಬಂದ್ಬಿಡ್ತ್ರಿ. ಏನು ಅನ್ಕೋಬೇಡಿ, ಇರೋದು ನಿಂಗೆಲ್ಲ ಹೇಳ್ಬಿಡ್ತಾರೆ ಸ್ವಾಮೀಜಿ ಅಂತ. ಏನು ಮಾಡ್ತೀರಿ? ಇದೆಲ್ಲ ಆಗಬಾರ್ದ್ರಿ. ಸಂಸ್ಕೃತಿ, ಪರಂಪರೆ, ನಾಗ ಸನ್ಯಾಸಿಗಳನ್ನ ಮಾತಾಡಕ್ಕೆ ಹೇಳಿದಾಗ ಇದಿಷ್ಟು ಓಡ್ ಬಂದ್ಬಿಡ್ತು ನನ್ನ ಮನಸ್ಸಿನಲ್ಲಿ. ಎಂಥ ಸನ್ಯಾಸಿಗಳ್ರಿ ಅವರು. ಕಾಶಿ ವಿಶ್ವನಾಥನ ರಕ್ಷಣೆ ಮಾಡಿದ್ರು, ಅವರು ನಿಂತ್ಕೊಂಡ್ಬಿಟ್ಟಿದ್ರು. ಮುಸ್ಲಿಮ್ಸು ಆ ದೇವಸ್ಥಾನನ ಪೂರ್ಣವಾಗಿ ಧ್ವಂಸ ಮಾಡಬೇಕು ಅಂತ ಎಲ್ಲ ರೀತಿ ಪ್ರಯತ್ನ ಪಟ್ಟರು. ಅಲ್ಲಾಡಲಿಲ್ಲ. ಆದ್ರೂ ಒಂದೊಂದು ಸರಿ ಹಂಗೆ ದಾಳಿ ಮಾಡಿದ್ರು. ಆದರೆ ನಾಗ ಸನ್ಯಾಸಿಗಳು ನಿಂತ್ಕೊಂಡ್ಬಿಟ್ಟಿದ್ರು. ಮಥುರಾ ಕೃಷ್ಣನ ದೇವಸ್ಥಾನ, ವಿಶ್ವನಾಥ, ಗೋರಖ್ಪುರ, ಎಲ್ಲೆಲ್ಲಿ ಶಿವನ ದೇವಸ್ಥಾನಗಳಿದೆಯೋ, ವಿಷ್ಣು ದೇವಸ್ಥಾನಗಳಿದೆಯೋ ಅದನ್ನೆಲ್ಲ ಕಾಪಾಡಿದವರು ನಾಗ ಸನ್ಯಾಸಿಗಳು. ಇನ್ನು ಅಘೋರಿದು ಮುಂದಿನ ವಾರ ಇಟ್ಕೊತೀನಿ. ಇವತ್ತೇ ಹೇಳಿಬಿಟ್ರೆ ಅಘೋರಿ ಭಾಳ ಚೆನ್ನಾಗಿದೆ, ಇದಕ್ಕಿಂತಲೂ ಭಾಳ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ ಅಘೋರಿಗಳದ್ದು, ಭಾಳ ಅದ್ಭುತವಾಗಿದೆ. ಅದನ್ನು ಹೇಳಲಿಕ್ಕೂ ನನಗೂ ಸಂತೋಷ. ಕರ್ಕೊಂಬನ್ನಿ ಮಲಗಿರೋರ್ನೆಲ್ಲ ಎಬ್ಸಿ. ಮುಂದಿನ ವಾರ ತುಂಬಿರಬೇಕು ಹಾಲು. ನಿಮ್ದು ಅಘೋರಿ ವಿಚಾರ ಹೇಳ್ತಾರೆ ಸ್ವಾಮೀಜಿ ಅಂತ. ಯಾರ ಅಘೋರಿಗಳು? ಮಂತ್ರ, ತಂತ್ರ, ಯಂತ್ರ. ಅವರು ತಂತ್ರದವರು, ಇವರು ಮಂತ್ರದವರು. ಅವರು ತಂತ್ರ. ಹೊಟ್ಟೆ ಹಸಿದ್ರೆ ಉಪ್ಪಿಟ್ಟು, ಒಬ್ಬಟ್ಟು, ನಿಪ್ಪಿಟ್ಟು ಇಲ್ಲ. ಹೊಟ್ಟೆ ಹಸಿದ್ರೆ ಸ್ಮಶಾನಕ್ಕೆ ಹೋಗಿ ಸುಡ್ತಾ ಇರೋ ಒಂದು ಡೆಡ್ ಬಾಡಿನ ಕತ್ತರಿಸಿ ತಿನ್ನೋದು. ಏನು ಶೋಭಾಜಿ? ಬಾಯಾರಿಕೆ ಆದರೆ ಯಾವುದಾದ್ರು ಪ್ರಾಣಿದು ರಕ್ತ ಹಿರಿಯೋದು. ಯಾಕೆ ಅಂತ ಹೇಳ್ತೀನಿ, ಆಗ ನೀವು ಒಪ್ಕೋತೀರ. ಹೌದು ಸ್ವಾಮೀಜಿ, ಕರೆಕ್ಟ್ ಅವರು. ಅದನ್ನು ನಿಮ್ಮ ಕೈಲಿ ಹೇಳಿಸ್ತೀನಿ, ಅದನ್ನು ನಾನು ವಿವರಿಸ್ತೀನಿ. ಅಘೋರಿಗಳು ಅವರು 5, 4, 5, 5, 6, 4ರಿಂದ 7ನೇ ಶತಮಾನದ ಒಳಗಡೆ ಅವರು ಪರಂಪರೆಯಲ್ಲಿ ಬಂದಿತ್ತು. ಹೇಗೆ ಅವ್ರ ಪರಂಪರೆ ಶುರು ಆಯಿತು ಅನ್ನೋದನ್ನು ಹೇಳ್ತೀನಿ. ಅವರು ಸಹ ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾರೆ. ಅವರು ಕುಂಭದಲ್ಲಿ ಕೋಟ್ಯಾಂತರ ಸನ್ಯಾಸಿಗಳು, ಇವರು ನಾಗ ಸನ್ಯಾಸಿಗಳಲ್ಲಿ ಎಲ್ಲ ಹೋದ್ರು ಅಂತ ಯಾರು ಹುಡ್ಕೋಕ್ಕಾಗ್ತಿಲ್ಲ. ಎಲ್ಲ ಹೊರಟೋಗ್ಬಿಟ್ರು. ಎಲ್ಲ ಕಾಡಲ್ಲಿ, ಗುಹೆಗಳಲ್ಲಿ, ಗಿರಿಗಳಲ್ಲಿ, ಕಂದರದಲ್ಲಿ ಎಲ್ಲ ಹೊರಟೋಗ್ಬಿಟ್ರು. ಅವ್ರಿಗೇನು ಗಂಟೆ ಹೊಡೆದಾಗ ಊಟ ಹಾಕ್ಬೇಕಂತ ಏನಿಲ್ಲ ಅಲ್ಲ. ಸುಮ್ಮನೆ ಅಲಕ್ ನಿರಂಜನ್ ಪರಮೇಶ್ವರನ ಇವ್ರಿಗೆಲ್ಲ ದೇವ್ರು ಯಾರು ಗೊತ್ತಾ? ಈಶ್ವರ, ಪರಮೇಶ್ವರನೇ.
ಅವನೇ ಕಾಲಭೈರವ. ದೇವಿ ಯಾರು? ಕಾಳಿ, ಮಹಾಕಾಳಿ. ನಾನು ಹಿಂಗೆ ಮಾತಾಡ್ತಿರೋ ಹೋಗ್ಬೇಡ ಅನ್ಸ್ಬಿಡುತ್ತೆ ಅವ್ರ ಜೊತೆ, ಸಾಕಪ್ಪ ಇವೆಲ್ಲ ಅಂತ. ಅಷ್ಟು ಚೆನ್ನಾಗಿರುತ್ತೆ ಅವ್ರ ಜೀವನ. ಸ್ವಾಮೀಜಿ ಪ್ರಶಾಂತ ಮೈಯಲ್ಲಿ ಭಸ್ಮ ಹಾಕೊಂಡ್ಬಿಡ್ತಾರೆ. ಯಾಕೆಂದ್ರೆ ದಟ್ ಈಸ್ ದಿ ಒರಿಜಿನಲ್. ಭಸ್ಮನೇ ಕೊನೆಗೆ ಉಳಿಯೋದು. ಪರಮೇಶ್ವರ ಭಸ್ಮನೇ ಭಸ್ಮಲೇಪಿತ. ಯಾಕೆ ಅವರು ಪರಮೇಶ್ವರನ ಇಷ್ಟಪಡ್ತಾರೆ ಅನ್ನೋದು ನಿಮ್ಗೆ ಹೇಳ್ತೀನಿ, ಮುಂದಿನ ವಾರ ಹೇಳ್ತೀನಿ. ಮುಂದಿನ ವಾರ ಯಾರ ಬಗ್ಗೆ ಹೇಳ್ತೀನಿ? ಹಂಗೆ ಹೇಳ್ಬಿಡು, ಅಘೋರಿಗಳು ಅಂತ ಹೇಳಿ. ಇಷ್ಟು ತಿಳ್ಕೊಂಡಿರಿ. ನಾಗ ಸನ್ಯಾಸಿಗಳ ಬಗ್ಗೆ ಇಷ್ಟು ತಿಳ್ಕೊಂಡ್ರಲ್ಲ, ಸಾಕಲ್ಲಮ್ಮ? ತಿಳ್ಕೊಂಡ್ರಲ್ಲಮ್ಮ 10 ಸಂಪ್ರದಾಯ ಸನ್ಯಾಸಿಗಳು. ಏನಮ್ಮ? ಇಲ್ಲ ಹೇಳಿ, ಅದಕ್ಕೆ ಇವ್ರ ಬಗ್ಗೆ ಹೇಳ್ಬಿಡ್ತೀನಿ. ನಾಗ ಸನ್ಯಾಸಿಗಳು ಯೂಶಲಿ ವೆಜಿಟೇರಿಯನ್ಸ್. ಯೂಶಲಿ ದೇ ವರ್ಷಿಪ್ ಶಿವನ ಆ್ಯಂಡ್ ದೇ ಹ್ಯಾವ್ ದಿ ಮೂಲವಾಗಿ ಅವರು ಇದು ಯೋಗ ಸೂತ್ರವನ್ನು ಅಭ್ಯಾಸ ಮಾಡೋದು ಜಾಸ್ತಿ. ಕುಂಡಲಿನಿ ಶಕ್ತಿಯ ವಿಚಾರಗಳನ್ನು ಮನಸ್ಸಲ್ಲಿಟ್ಕೊಳ್ಳೋದು ಜಾಸ್ತಿ. ಅಘೋರಿಗಳು ಬೇರೆ. ಅವರು ಹೇಳ್ತೀರಿ ಅವ್ರದ್ದು ತಂತ್ರಶಾಸ್ತ್ರ ತುಂಬ ಬಾಯಾರಿಕೆ ಆಯಿತು. ನೀವು ಬಂದೇ ಬಿಟ್ರಾ? ತುಂಬ ಬಾಯಾರಿಕೆ ಆಯಿತು, ನೀರು ಕುಡಿಬೇಕು ಅಂದ್ರೆ ಅಲ್ಲಿ ಯಾವ್ದಾದ್ರು ಹೆಣದ್ದು ಬುರ್ಡೆ ತಗೊಂಡು ಗಂಗಾ ನದಿಗೆ ಹೋಗಿ ನೀರ್ಕೊಂಡು ನೀವು ಹೆಂಗೆ ಇದು ಕೋಕೋ ಕೋಲನೋ ಫ್ಯಾಂಟಾನೋ ಕುಡಿತಿರೋ ಹಾಗೆ ಅದ್ರಲ್ಲಿ ಗಟ ಕುಡಿತಾರೆ. ಏನಮ್ಮ? ರಕ್ತ ಬೇಕಂದ್ರೆ ಬೇರೆ ಸಿಗುತ್ತೆ. ಅವ್ರಿಗೆ ಯೋಚನೆ ಮಾಡಬೇಡಿ. ಬರ್ತಿರ್ತಾರಲ್ಲ ಹೊಸದಾಗಿ ರಾಮ್ ನಾಮ್ ಸತ್ಯ ಅಂತ ಹೇಳ್ಕೊಂಡು ಯಾವುದೋ ಒಂದು ಕರೆದ ಮುರಿದ ಹೇಳ್ದ ಕುಡ್ದ, ಅಂದರೆ ಯಾವ್ದಾದ್ರು ಪ್ರಾಣಿ ಸಿಕ್ಕದ. ಅಘೋರಿಗಳ ಕತೆ ಹೇಳ್ತಾ ಇದ್ರು. ನಾಗ ಸನ್ಯಾಸಿಗಳು ಮೈಲ್ಡ್, ಬಟ್ ಸಂಸ್ಕೃತಿ ಪರಂಪರೆಗೆ ಬಂದರೆ ವೈಲ್ಡ್. ಅದು ಎಮ್ ಹಿಂಗಿರುತ್ತೆ, ಡಬ್ಲ್ಯೂ ಹಿಂಗಿರುತ್ತೆ ಅಷ್ಟೇ, ಲೆಕ್ಕ ಹಾಕಷ್ಟೆ. ಬಟ್ ಇವರೆಲ್ಲ ಈ ತಾವೀಗ ರಾಘವೇಂದ್ರದ ಜಯಂತಿ ಆಯಿತು ಮೊನ್ನೆ, ಎಂಥ ಸಾಧು ಸಂತರ ಜಯಂತಿ ಆಯಿತು, ತುಳಸಿದಾಸರ ಜಯಂತಿ ಆಯಿತು. ಇದೆಲ್ಲ ಉಳಿಸೋದಿದ್ದರು ನಾಗ ಸನ್ಯಾಸಿಗಳು. ಅದು ಉತ್ತರದಲ್ಲಿ, ಯಾಕೆಂದ್ರೆ ಅವ್ರು ಜಾಸ್ತಿ ಇದ್ರಲ್ಲ. ಔರಂಗಜೇಬ್ ಒಬ್ಬೊಬ್ಬನ ಹೆಸರು ಹೇಳ್ಕೊಂಡೋದ್ರೆ ಎಷ್ಟು ದೇವಸ್ಥಾನ ನೀ ಕೆಡವಿದ್ಯೋ ನಿನಗೆ ಪೋಸ್ಟ್ ಅಷ್ಟು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ದಟ್ ವಾಸ್ ದೇರ್. ಸೊ ನಾಗ ಸನ್ಯಾಸಿಗಳ ಬಗ್ಗೆ ಇವತ್ತು ಸೂಕ್ಷ್ಮವಾಗಿ ಹೇಳಿದ್ದೀನಿ. ಮುಂದಿನ ವಾರ ಅಘೋರಿಗಳ ಬಗ್ಗೆ ಹೇಳ್ತೀನಿ. ಆಗ ನಿಮ್ಗೆ ಗೊತ್ತಾಗುತ್ತೆ ಯಾರ್ಯಾರು ಉಳಿಸಿದ್ರು ನಮ್ಮ ಹಿಂದೂ ಧರ್ಮವನ್ನು. ಓಕೆ ಅಮ್ಮ. ದಶನಾಮಿ ಹೆಸರುಗಳ ಹೇಳಮ್ಮ. ಅರಣ್ಯ, ಆಶ್ರಮ, ಭಾರತಿ, ತೀರ್ಥ, ಸಾಗರ, ವನ. ಅಲ್ಲ ಸನ್ಯಾಸಿ ಬರಲ್ಲ. ಹೇಳಮ್ಮ, ಜ್ವರ ಹೇಳಮ್ಮ. ಹಾಂ ಹಾಂ ಹ್ಞೂ 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 ಹ್ಞೂ. ನೋಡಿ, ಸರಸ್ವತಿ ಬಾಯಿಂದಲೇ ಬಂತು. ಸರಸ್ವತಿ 10. ನಾವೆಲ್ಲ ಆ ಸಂಪ್ರದಾಯಕ್ಕೆ ಸೇರ್ತೇವೆ. ನಮ್ಮ ಸನ್ಯಾಸ ಧರ್ಮ, ನಮ್ಮ ಜೀವನ ಎಲ್ಲ. ಆದರೆ ನಾವು ಅಂದರೆ ರಾಮಕೃಷ್ಣ ಆಶ್ರಮದವರು ಪರಮಹಂಸರ ಜೀವನದ ಆ ಶೈಲಿಯಲ್ಲಿ ನಮ್ಮ ಜೀವನ. ನಿಮ್ಗೆ ಎಷ್ಟೋ ಸರಿ ತಮಾಷೆಗೆ ಹೇಳ್ತೀನಿ, ಹಿಲ್ಟನ್ ಹೋಟ್ಲಲ್ಲೂ ಇರ್ತೀವಿ, ಹಟ್ಟಲ್ಲೂ ಇರ್ತೀವಿ, ಕಾಡಲ್ಲೂ ಇರ್ತೀವಿ, ನಾಡಲ್ಲೂ ಇರ್ತೀವಿ. ಪರಮಹಂಸರ ಆ ಒಂದು ಹಾಗಂದಾಕ್ಷಣಕ್ಕೆ ಈ ಪರಂಪರೆಗೆ, ಈ ಮಡಿಗೆ, ಈ ಪೂಜೆಗೆ, ಇದಕ್ಕೆ ನಾವು ಹೆಚ್ಚು ಸ್ಥಾನಮಾನ ಕೊಡ್ತೀವಿ. ವಿ ರೆಸ್ಪೆಕ್ಟ್, ವಿ ಗಿವ್ ಮಚ್ ರೆಸ್ಪೆಕ್ಟ್ ಟು ದಿಸ್. ಬಟ್ ಸ್ಟಿಲ್ ಅವರ್ ಲೈನ್ ಈಸ್ ಪರಮಹಂಸ ಲೈನ್. ಕುಟೀಚಕ, ಬಹುದಕ ಓಡಾಡೋದು, ಎಲ್ಲ ಕೆಲಸ ಮಾಡೋದು, ಮಾನವನಲ್ಲಿ ಮಾಧವನನ್ನು ಕಾಣೋದು,
ಜೀವನಲ್ಲಿ ಶಿವನನ್ನು ಕಾಣೋದು. ನಾನು ಓಡೋಗಿದ್ದಲ್ಲ, ಅಲ್ಲ ಬೆಂಕಿ ಹತ್ಕೊಂತಂದ್ರೆ ಓಡೋದೆ, ಇಲ್ಲಿ ಯಾರಿಗೂ ಏನೋ ತೊಂದರೆ ಆಯಿತು ಅಂದ್ರೆ ಓಡೋದೆ. ಇವೆಲ್ಲ ನಾವು ಅವ್ರನ್ನ XYZ ಅಂತ ನೋಡಲ್ಲ, ದೇವತಾ ಸ್ವರೂಪಿಗಳು. ಆಗಲಿ, ಅದು ಸೇವೆ ನಡೀಲಿ ಅಂತ ಮಾಡಿ. ಅಂದರೆ ಸುಮ್ಮನೆ ಇದ್ಬಿಡೋದು ಒಂದು ಕಡೆ. 30 ವರ್ಷ 40 ವರ್ಷ ಶ್ರೀರಾಮಕೃಷ್ಣರು 30 ವರ್ಷ ಇದ್ದರು ಕುಟಿಚಕ್ರಾಗಿ. ಆದರೆ ಎಲ್ಲೂ ಓಡಾಡಲ್ಲ, ಧ್ಯಾನಸ್ಥರ ಕೂತ್ಕೊಳ್ಳೋದು, ಸಾಧನೆ ಮಾಡೋದು. ಧ್ಯಾನ ಸಾಧನೆ, ಧ್ಯಾನ ಸಾಧನೆ, ಸಾಧನೆಯಲ್ಲಿ ತೊಡಗೋದು. ದಟ್ ಈಸ್ ಕಾಲ್ಡ್ ಕುಟಿಚಕ್ರ. 30 ವರ್ಷ ಇದ್ದರು ಶ್ರೀರಾಮಕೃಷ್ಣರು. ಎಲ್ಲಿ? ದಕ್ಷಿಣೇಶ್ವರದ ದೇವಸ್ಥಾನದಲ್ಲಿ ಒಂದೇ ಕಡೆ 30 years. ಬಹುದಕ ಅಂದರೆ ವಿವೇಕಾನಂದರು, ಬೇರೆ ಬೇರೆ ಸಾಧುಗಳು ಓಡ. ಇನ್ನೊಬ್ಬರು ಈ ಕುಟಿ ಚಕ್ರಕ್ಕೆ ಇನ್ನೊಂದು ಉದಾಹರಣೆ ಕೊಡಿ ಯಾರಾದರೂ. ರಮಣ ಮಹರ್ಷಿಗಳು ಇಲ್ಲ, ಬೌದ್ಧಕರು ಕೆಳಗಿಂದ ಮೇಲೆ 3 ಸರಿ ಸುತ್ತ ಎಲ್ಲಿ ಬೇಕಾದ್ರು ಹೋಗ್ತಾರೆ. ಮನೋವೇಗದಲ್ಲಿ ಹೋಗ್ತಾ ಇದ್ರು ಅವರು. ಬುಕ್ಕಿಂಗ್ ಇಲ್ಲ, ಕ್ಯಾನ್ಸಲೇಷನ್ ಇಲ್ಲ, ಅದಿಲ್ಲ. ಅಮ್ಮ ಬಂದೆ ತಡಿ ಅಂತ ಕಾಲಡಿಗೆ ಬಂದ್ಬಿಟ್ರು ಅವರು. ಶಂಕರ ಅಂತ ಕರೆದಾಗ, ಏನ್ ಶಿವಾಜಿ ಶಂಕರ ಅಂತ ಕರೆದಾಗ ಅಲ್ವ ಅನ್ನಪ್ಪ, ಕಾಲಡಿಗೆ ಬಂದು ಹೇಳಿದ್ರು, ನೀನು ಕರೆದ್ರೆ ನಾ ಬರ್ತೀನಿ ಅಮ್ಮ ಅಂತ. ಇಲ್ವಾ? ಸೊ ಮುಂದಿನ ವಾರ ಈಗೇನು ಪ್ರಶ್ನೆ ಇಲ್ಲ ತಾನೆ? ಅಷ್ಟೇ ತಾನೆ? ಇನ್ನೇನಿಲ್ಲ ತಾನೆ? ಪ್ರಶ್ನೆ ಇಲ್ಲ ತಾನೆ? ಸೊ ಇದ್ರ ಬಗ್ಗೆ ಇಷ್ಟೇ, ಇನ್ನು ಜಾಸ್ತಿ ತಿಳ್ಕೊಳ್ಳೋದು ಬೇಡ, ನಮ್ಗೆ ಇಷ್ಟು ಸಾಕು. ವಿ ಮಸ್ಟ್ ನೋ ವಾಟ್ ಇಟ್ ಈಸ್ ಅಂತ ಐ ಆಮ್ ಟೆಲಿಂಗ್ ಯು. ಐ ಕ್ಯಾನ್ ಟೆಲ್ ಎವ್ರಿಥಿಂಗ್, ఐ మస్ట్ టెల్ యూ బ్రీఫ్ ఆగి సో దట్ యూ విల్ అండర్స్టాండ్. నాగాసన నాకేం తెలుసు, ఎవరో చెప్పిండారప్ప, వాళ్ళు వస్తారో పోతారో ఏమో, కుబ్బకు పోయింటే అక్కడ చూస్తే అంత నాగా సాధువులు ఉంటారు, నమస్కారం చేసి వచ్చాను, ఇంకేం తెలియలేదు నాకు. నాగా ಹಂಗೆ ಹೇಳಬಾರ್ದು. ತಡಿ ನಾ ಹೇಳ್ತೀನಿ ನಾಗಾ ಸನ್ಯಾಸಿಗಳು ಯಾರು ಅಂತ ಹೇಳಬೇಕು. ನಮ್ಮ ಪರಂಪರೆ ಇವರಲ್ವ. ಸದಾಯನ್ನ ಹೃದಯ ವಾಸ ಮಾಡು ಶ್ರೀಹರಿ, ಸದಾಯನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ, ಸದಾಯನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ನಾದಮೂರ್ತಿ ನಿನ್ನ ಚರಣ ಮೋ
ಮಹಿಮಾ ವಿಜಯ ವಿಠಲ ನಿನ್ನ ಭಕ್ತನ ಕೇಳೋ ಸದಾ ಹೃದಯ ಶ್ರೀ ಹರಿ ಸದಾ ಹೃದಯ